This is the day that the Lord has made. We will rejoice and be glad in it. ಇದು ಕರ್ತನು ನೇಮಿಸಿದ ಜಯದ ದಿನವಾಗಿದೆ. ಸೊ ಈ ದಿನ ನಾವು ಸಂತೋಷಿಸುವಂಥದ್ದು, ಉಲ್ಲಾಸಿಸುವಂಥದ್ದು ಬಹಳ ಮುಖ್ಯ. Today we all are gathering in our homes to worship the Lord as it is Sunday and all family members we are together. ನಾವು ಈ ದಿನ ಭಾನುವಾರವಾಗಿದ್ದು ನಾವು ಮನೆಗಳಿಂದ ನಾವು ಆರಾಧನೆಯಲ್ಲಿ ಭಾಗವಹಿಸುವಂಥ ಒಂದು ಸಮಯ. ಸೊ ನಾವೆಲ್ಲರೂ ಸೇರಿ ಈ ಸಮಯದಲ್ಲಿ ಆರಾಧನೆಗಾಗಿ ಸಮಯ ಕೊಡೋಣ. Each day is a victorious day. ಪ್ರತಿ ದಿನ ಅದು ಜಯಶಾಲಿ ಆಗಿರುವಂಥ ದಿನವಾಗಿರ್ತದೆ. Thank you Lord for giving us victory yesterday. ಹಿಂದಿನ ದಿನ ನಮಗೆ ಜಯವನ್ನು ಕೊಟ್ಟಿದ್ದಕ್ಕಾಗಿ ಧನ್ಯವಾದ ಸ್ವಾಮಿ. Thank you Lord that you have given us good health and strength. ನಮಗೆ ಆರೋಗ್ಯವನ್ನ ಬಲವನ್ನ ನಮ್ಮ ದೇಹಕ್ಕೆ ನೀನು ಒದಗಿಸಿಕೊಟ್ಟಿದ್ದಕ್ಕಾಗಿ ಧನ್ಯವಾದ. You have kept us safe. ನಮ್ಮನ್ನು ಸುರಕ್ಷಿತವಾಗಿ ನೀನು ಇಟ್ಟಿದ್ದೀಯ. You have provided our needs. ನಮ್ಮ ಅವಶ್ಯಕತೆಗಳನ್ನು ಪೂರೈಸಿಕೊಟ್ಟಿದ್ದೀಯ. Children are safe. ನಮ್ಮ ಮಕ್ಕಳು ಸುರಕ್ಷಿತವಾಗಿದ್ದಾರೆ. We are at home locked down, but we are at home just as a family together. ನಾವು ಲಾಕ್ಡೌನ್ ನಲ್ಲಿ ಮನೆಯಲ್ಲಿರ್ಬೋದು, ಆದ್ರೆ ಕುಟುಂಬವಾಗಿ ಒಂದಾಗಿ ನಾವು ಇದ್ದೇವೆ. Working from home. ಮನೆಯಿಂದಲೇ ನಾವು ಕೆಲಸ ಮಾಡ್ತಾ ಇದ್ದೇವೆ. All the things what all is happening, Lord, you are in control and you are watching over. ನಾವು ಮಾಡ್ತಾ ಇರುವಂತ ಎಲ್ಲ ಕಾರ್ಯಗಳಲ್ಲಿ ನೀನು ಇದ್ದಿ ಸ್ವಾಮಿ, ನೀನು ನಿಯಂತ್ರಣದಲ್ಲಿ ಇಟ್ಟುಕೊಂಡು ನಡೆಸ್ತಾ ಇದ್ದಿ. Look forward on this day because this is very very special day. ಈ ದಿನವನ್ನ ನಾವು ಎದುರು ನೋಡ್ತಾ ಇರೋಣ, ಯಾಕಂದ್ರೆ ಈ ದಿನ ಬಹಳ ವಿಶೇಷವಾಗಿರುವಂತ ದಿನ. And what is special? ಈ ದಿನದ ವಿಶೇಷತೆ ಏನ್ರಿ? It's a Father's Day. ಇದು ತಂದೆಯಂದರ ಫಾದರ್ಸ್ ಡೇ ಇವತ್ತು. Father's Day. ಫಾದರ್ಸ್ ಡೇ ಇವತ್ತು. All the fathers in the home, as they are the breadwinner and as they are the provider of the home, as they are the master of the house, we just want to congratulate and thank God for all the fathers. ಮನೆಯಲ್ಲಿರುವಂತ ಎಲ್ಲ ತಂದೆಯಂದರು ವಿಶೇಷವಾಗಿ ನಮ್ಮ ಅವಶ್ಯಕತೆಗೆ ಸಂಬಂಧಪಟ್ಟಂತೆ ಅವರು ಒದಗಿಸಿಕೊಡುವಂಥದ್ದು, ಕೆಲಸ ಮಾಡಿ ನಮಗೆ ಬೇಕಾಗಿರುವಂಥ ಸಂಗತಿಗಳನ್ನು ಅನುಗ್ರಹಿಸುವಂಥ ಕೆಲಸವನ್ನು ಮಾಡುವಂಥ ಇರುವಂಥ ಪ್ರತಿಯೊಬ್ಬ ತಂದೆಯಂದರಿಗೆ ನಾವು ಇದನ್ನು ವಿಶೇಷವಾಗಿ ವಂದಿಸುವವರಾಗಿದ್ದೇವೆ. We are going to sing some songs. ನಾವು ಕೆಲವೊಂದು ಹಾಡುಗಳನ್ನು ಹಾಡಲಿಕ್ಕಿದ್ದೇವೆ. Have the time of prayer. ಪ್ರಾರ್ಥನೆಗೆ ಸಮಯವನ್ನು ಕೊಡಲಿಕ್ಕಿದ್ದೇವೆ. Offering time will be there. ಅದರ ನಂತರ ಕಾಣಿಕೆಯ ಸಮಯನೂ ಸಹ ಇರ್ತದೆ. We will hear the word of God, what God has for us. ನಮಗೋಸ್ಕರ ದೇವರು ಏನಿಟ್ಟಿದ್ದಾನೋ ಇದನ್ನ ನಾವು ವಿಶೇಷವಾಗಿ ಕೇಳಲಿಕ್ಕಿದ್ದೇವೆ. At the end we are going to have Zoom link immediately. ಈ ಒಂದು ಆರಾಧನೆ ಮುಗಿದ ನಂತರ ಒಂದು Zoom ಲಿಂಕ್ ನಾವು ಕೊಡ್ಲಿಕ್ಕಿದ್ದೇವೆ. And in that we welcome you to join in that. ಆ ಒಂದು Zoom ಲಿಂಕ್ ಮೂಲಕವಾಗಿ ನಮ್ಮ ಒಟ್ಟಿಗೆ ನೀವು ಸೇರಿ ಬರಬೇಕಾಗಿ ಆರಾಧನೆ ನಂತರನೂ ಸಹ Do not just go off, but there are some important announcement after the service, after the word of God, so please just hang on there for few minutes. ದಯಮಾಡಿ ಆರಾಧನೆ ಮುಗಿದ ನಂತರ ಯಾರು ಹೋಗ್ಲಿಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಆರಾಧನೆಯ ನಂತರ ಆ ಸಂದೇಶದ ನಂತರ ವಿಶೇಷವಾಗಿರುವಂಥ ಕೆಲವೊಂದು ಅನೌನ್ಸ್ಮೆಂಟ್ಗಳಿವೆ, ಪ್ರಕಟಣೆಗಳಿವೆ, ಅವುಗಳನ್ನು ಹೇಳಲು ಬಯಸ್ತೇವೆ. Shall we pray? ಈ ಸಮಯದಲ್ಲಿ ಪ್ರಾರ್ಥಿಸಿಕೊಳ್ಳೋಣ. Most loving heavenly Father, O God, ಪರಲೋಕದ ಪ್ರೀತಿಯುಳ್ಳ ತಂದೆಯಾದ ದೇವರೇ, we love you this morning, O God. ಈ ಮುಂಜಾನೆ ಜಾವನಿನ ನಾವು ಪ್ರೀತಿಸ್ತೇವಪ್ಪ. We want to commit ourselves as family in every home, O God. We welcome your presence as your people, your children, they are waiting upon you. ಪ್ರತಿಯೊಂದು ನೋಡ್ತಾ ಇರುವಂತ ಕುಟುಂಬಗಳ ನಿನ್ನ ಕರಗಳಲ್ಲಿ ಒಪ್ಪಿಸ್ತೇವೆ. ಅವರು ನಿನ್ನ ಕುಟುಂಬ, ನಿನ್ನ ಜನರು ಸ್ವಾಮಿ, ನಿನ್ನ ಪ್ರಸನ್ನತೆ ಅವರಿರುವ ಸ್ಥಳಗಳಲ್ಲಿ ತುಂಬಿಕೊಳ್ಳಿ. Let your presence take charge in every home and every heart, so God, and minister to every children, those who are listening to your word today. ನಿನ್ನ ಮಾತನ್ನ, ನಿನ್ನ ವಾಕ್ಯವನ್ನ ಕೇಳ್ತಾ ಇರುವಂತ ಪ್ರತಿಯೊಂದು ಕುಟುಂಬಗಳಲ್ಲಿ ನಿನ್ನ ಪ್ರಸನ್ನತೆ ಸಂಪೂರ್ಣ ಆವರಿಸಿ ಅದನ್ನ ಕರ್ತನೆ ನೀನು ನಡೆಸುವಂತೆ ನಾವು ಪ್ರಾರ್ಥಿಸ್ತೇವೆ. Something important today you are going to do in the people, those who want to follow you and believe in you. ನಿನ್ನನ್ನು ನಂಬುವಂಥವರು, ನಿನ್ನನ್ನು ಹಿಂಬಾಲಿಸುವಂಥವರ ಜೀವನದಲ್ಲಿ ಈ ದಿನ ಏನೋ ವಿಶೇಷ ಸಂಗತಿಯನ್ನು ನೀನು ಮಾಡಲಿಕ್ಕಿದ್ದಿ. Thank you Lord that you are hearing our prayer. ಧನ್ಯವಾದ ನಮ್ಮ ಪ್ರಾರ್ಥನೆಯನ್ನು ನೀನು ಕೇಳ್ತಾ ಇರುವುದಕ್ಕೆ. In Jesus name I pray. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ. Amen. ಆಮೆನ್. Now we welcome our worship leader, Pastor Joy Murnal and Pastor Sunny Ladwa. Both of us will lead us in worship time. Be prepared to sing unto the Lord and experience His presence as He ministers to you. ಈ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ಆರಾಧನೆಗಾಗಿ ವಿಶೇಷವಾಗಿ ಪಾಸ್ಟರ್ ಜಾಯ್ ಅವರನ್ನು, ಅದರ ನಂತರ ಪಾಸ್ಟರ್ ಸನ್ನಿ ಅವರನ್ನು ನಾವು ಆಮಂತ್ರಿಸ್ತೇವೆ. ನಾವು ಅವರು ಆರಾಧಿಸ್ತಾ ಇರುವಂತೆ ಅವರ ಸಂಗಡ ನಾವು ಸಹ ಸೇರಿ ನಾವು ಸಹ ಆರಾಧಿಸಿಕೊಳ್ಳೋಣ. ಹಾಲೆಲೂಯ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ಬೆಳಗಿನ ಜಾವದಲ್ಲಿ
ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದಿಸ್ತೇನೆ ಪ್ರಿಯರೇ. ನಾವು ಆರಾಧನೆ ಹೋಗೋಕ್ಕಿಂತ ಮುಂಚಿತವಾಗಿ ನಾನೊಂದು ವಚನ ಓದ್ತೇನೆ. ಅದು ಯೆಶಾಯನು ಬರೆದ 43ನೇ ಅಧ್ಯಾಯದಲ್ಲಿದೆ. ಯೆಶಾಯನು ಬರೆದಂಥ 43ನೇ ಅಧ್ಯಾಯ, ಅದರಲ್ಲಿ 18 ಮತ್ತು 19 ವಚನಗಳು. 18, 19, 19 ವಚನಗಳು. ನೀವು ಮನೆಯಲ್ಲಿರೋದಾದರೆ ನಿಮ್ಮ ಬೈಬಲನ್ನು ತೆಗೆದುಕೊಳ್ಳ್ರಿ. ನೀವು ಬೈಬಲನ್ನು ತೆಗೆದುಕೊಂಡು ಕೂತ್ಕೊಳ್ಳ್ರಿ. ನಾವು ಈ ಒಂದು ಸಮಯದಲ್ಲಿ 18 ಮತ್ತು 19 ವಚನಗಳನ್ನು ಓದ್ಕೊಳ್ಳೋಣ. ಯೆಹೋವನು ಹೀಗನ್ನುತ್ತಾನೆ, ಹಳೆ ಸಂಗತಿಗಳನ್ನು ಜ್ಞಾಪಕ್ಕೆ ತಂದುಕೊಳ್ಳಬೇಡ್ರಿ, ಪುರಾತನ ಕಾರ್ಯಗಳನ್ನು ಮರೆತು ಬಿಡಿ. ಈಗ ಹೊಸ ಕಾರ್ಯವನ್ನು ಮಾಡುವೆನು, ಈಗ ತಲೆ ದೋರುತ್ತಲಿದೆ, ನಿಮಗೆ ಕಾಣೋದಿಲ್ಲವೋ? ನಾನು ಅರಣ್ಯದಲ್ಲಿ ಮಾರ್ಗವನ್ನು ಏರ್ಪಡಿಸಿ ಅಡವಿಯಲ್ಲಿ ನದಿಗಳನ್ನು ಹರಿಸುವೆನು. ಹಾಲೆಲೂಯ. ನೋಡ್ರಿ, ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತೈತೆ. ಏನಂತಂದ್ರೆ, ಯೆಹೋವನು ಹೀಗನ್ನುತ್ತಾನೆ, ಹಳೆ ಸಂಗತಿಗಳನ್ನು ಜ್ಞಾಪಕ ತೆಗೆದುಕೊಳ್ಳಬೇಡ್ರಿ. ನಾವು ಅನೇಕರು ಈ ಒಂದು ಲಾಕ್ಡೌನ್ನಲ್ಲಿರ್ಬೋದು, ಕಳೆದ ವರ್ಷ ಇರ್ಬೋದು, ಅನೇಕರು ನಾವು ಸಮಸ್ಯೆ, ಕಷ್ಟ, ರೋಗಗಳನ್ನು ಬಳಲ್ತಾ ಇದ್ದವರು ಪ್ರೇರೆ. ಆದರೆ ಅವೆಲ್ಲ ಹಳೆ ಸಂಗತಿಗಳನ್ನು, ಅವುಗಳನ್ನು ನೀವು ಜ್ಞಾಪಕ ತಂದುಕೊಳ್ಳಬೇಡ್ರಿ. ಈಗೋ ನಾನು ಪುರಾತನ ಕಾರ್ಯಗಳನ್ನು ಮರೆತು ಬಿಡಿ, ಈಗೋ ಹೊಸ ಕಾರ್ಯವನ್ನು ಮಾಡೋನು. ನೋಡ್ರಿ, ದೇವರು ಪ್ರತಿಯೊಬ್ಬರ ಜೀವಿತದಲ್ಲಿ ಈ ಒಂದು ದಿನ, ಈ ಒಂದು ಸಮಯದಿಂದ ಹೊಸ ಕಾರ್ಯಗಳನ್ನು ಮಾಡ್ತಾನೆ ಪ್ರೇರೆ. ಹಾಲೆಲೂಯ. ಹಳೆದನ್ನು ಮರೆತು ಬಿಡ್ರಿ. ಹಳೆದನ್ನು ಯಾರು ವಿಚಾರ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಹಳೆದು ಅನೇಕರ ಜೀವಿತದಲ್ಲಿ ಅನೇಕ ವಿಷಯಗಳನ್ನು ಕಳ್ಕೊಂಡಿದ್ದಾರೆ ಪ್ರೇರೆ. ಅವೆಲ್ಲವನ್ನು ಬಿಟ್ಟು ನಾವು ಮುಂದೆ ಹೋಗಬೇಕಾಗಿದೆ. ಹಾಲೆಲೂಯ. ಈ ಒಂದು ಸಮಯದಲ್ಲಿ ನಾವು ಆರಾಧನೆ ಮಾಡೋಣ ಪ್ರಿಯರೇ. ನಾವು ಪ್ರತಿಯೊಬ್ಬೊಬ್ಬರು ಮನೆಯಲ್ಲಿ ನಾವು ಆರಾಧನೆ ಮಾಡೋಣ ಪ್ರಿಯರೇ. ಪ್ರತಿಯೊಬ್ಬರು ನಾವು ಇರುವ ಹಾಗೆ ನಾವು ಹಾಡ್ತಾ ಇರ್ತೇವೆ, ನೀವು ಸುಮ್ಮನೆ ಕೂತ್ಕೊಳ್ಬೇಡ್ರಿ. ನೀವು ನಮ್ಮ ಸಂಗಡ ರಾಗಗಳನ್ನು ಹಾಡ್ರಿ ಪ್ರಿಯರೇ. ಹಾಲೆಲೂಯ. ದೇವರ ನಮ್ಗೆ ಸ್ತೋತ್ರವಾಗಲಿ. ತಿರುಂದ ಆವರ್ತಿ ಒಂದು ಸಮಯದಲ್ಲಿ ನಾವು ಮೊದಲೇದಾಗಿ ಸುಂದರ ರಕ್ಷಕನೇ ನಿನ್ನ ವಂದಿತ ನಾಮವನೇ ಈ ಒಂದು ರಾಗವನ್ನು ಹಾಡಿಕೊಂಡು ಆತನ್ನು ನಾವು ಘನಪಡಿಸೋಣ. ಪರಮದಯಾಕರನೇ ನೀ ಧರಣಿಯ ಭಾಸ್ಕರನೇ, ಪರಮದಯಾಕರನೇ ನೀ ಧರಣಿಯ ಭಾಸ್ಕರನೇ, ನರರಿಗೆ ಮಾರ್ಗವು ವರಗಳ ಮೂಲವು ಕರುಣೆಯ ಸಾಗರನೇ, ಕರುಣೆಯ ಸಾಗರನೇ, ರಕ್ಷಕನೇ ನಿನ್ನ ವಂದಿತ ನಾಮವನೇ, ಕುಂದದೆ ಕೀರ್ತಿಸಿ ಎಂದಿಗೂ ಹಾಡುತ್ತ ಬಂದು ಭಜಿಪೆವಯ್ಯ, ಬಂದು ಭಜಿಪೆವಯ್ಯ. ಕಾಲದೊಳು ವೇಳೆಯಳು ಎನ್ನುವೆ ನಿನ್ನನ್ನೇ ಸ್ತುತಿಪೆ, ರಕ್ಷಕ ನಿನ್ನನ್ನೇ ಸ್ತುತಿಪೆ, ಸ್ತುತಿಪೆ ವೇಳೆಯಳು ಸ್ತುತಿಪೆ, ನಿನ್ನನ್ನೇ ಸ್ತುತಿಪೆ, ಸ್ತುತಿಪೆ ವೇಳೆಯಳು ಸ್ತುತಿಪೆ. ಮಾರ್ಗವು ನೀನೇ, ಸತ್ಯವು ನೀನೇ, ಜ್ಯೋತಿಯು ನೀನೇ, ನನ್ನ ಜೀವವು ನೀನೇ. ಮಾರ್ಗವು ನೀನೇ, ಸತ್ಯವು ನೀನೇ, ಜ್ಯೋತಿಯು ನೀನೇ, ನನ್ನ ಜೀವವು ನೀನೇ. ಕಾಲದೊಳು ವೇಳೆಯಳು ಎನ್ನುವೆ ನಿನ್ನನ್ನೇ ಸ್ತುತಿಪೆ, ರಕ್ಷಕ ನಿನ್ನನ್ನೇ ಸ್ತುತಿಪೆ, ಸ್ತುತಿಪೆ ವೇಳೆಯಳು ಸ್ತುತಿಪೆ, ಯೇಸುವೇ ನಿನ್ನನ್ನೇ ಸ್ತುತಿಪೆ, ಸ್ತುತಿಪೆ ವೇಳೆಯಳು ಸ್ತುತಿಪೆ. ದೇವರನ್ನು ಸ್ತುತಿಸಿರಿ ಸದಾ ಕಾಲ, ದೇವರನ್ನು ಸ್ತುತಿಸಿರಿ, ದೇವರನ್ನು ಸ್ತುತಿಸಿರಿ ಸದಾ ಕಾಲ, ದೇವರನ್ನು ಸ್ತುತಿಸಿರಿ. ಆತನ ಮಹತ್ಕಾರ್ಯಗಳಿಗಾಗಿ, ಆತನ ಮಹತ್ಕಾರ್ಯಗಳಿಗಾಗಿ ಆತನನ್ನು ಸ್ತುತಿಸಿರಿ,
ಸದಾ ಕಾಲ ದೇವರನ್ನು ಸ್ತುತಿಸಿರಿ. ದೇವರನ್ನು ಸ್ತುತಿಸಿರಿ, ಸದಾ ಕಾಲ ದೇವರನ್ನು ಸ್ತುತಿಸಿರಿ. ಶ್ವಾಸವಿರುವಾಗೆಲ್ಲ ಯೆಹೋವನ ಸ್ತುತಿಸಲಿ, ಶ್ವಾಸವಿರುವಾಗೆಲ್ಲ ಯೆಹೋವನ ಸ್ತುತಿಸಲಿ. ಯಾಹುವಿಗೆ ಸ್ತೋತ್ರ, ಯಾಹುವಿಗೆ ಸ್ತೋತ್ರ, ಸದಾ ಕಾಲ ದೇವರನ್ನು ಸ್ತುತಿಸಿರಿ. ದೇವರನ್ನು ಸ್ತುತಿಸಿರಿ, ಸದಾ ಕಾಲ ದೇವರನ್ನು ಸ್ತುತಿಸಿರಿ. Hallelujah, hallelujah, hallelujah. ಹೌದು ಪ್ರಿಯರೇ, ನಾವು ದೇವರನ್ನು ಸ್ತುತಿಸೋಣ. ನಾವಿರುವಂತ ಸ್ಥಳದಲ್ಲಿ ಆತನನ್ನು ಆರಾಧಿಸೋಣ, ಆತನನ್ನು ಘನಪಡಿಸೋಣ. Hallelujah, hallelujah, hallelujah. ಓ ಸುಂದರ ರಕ್ಷಕನೇ, ಓ ನಿನ್ನನ್ನು ಆರಾಧಿಸ್ತೇವೆ. ಹೌದು ಕರ್ತನೇ. ಓ ಪ್ರಿಯರೇ, ನಮ್ಮ ಕರ್ತನು, ಓ ನಮ್ಮ ದೇವರು, ಆತನು ಸುಂದರನು, ಆತನು ಅತಿಶಯನು. Hallelujah. ಓ ಮಹಿಮಳ ದೇವರೇ, ಸ್ತೋತ್ರ ಸಲ್ಲಿಸೋ ಕರ್ತನೇ. ಓ ನಿನ್ನ ಹಾಡಿ ಹಾರಿಸ್ತೇವೆ ಕರ್ತನೇ. ಎಲ್ಲ ಘನ ಮಾನ ಮಹಿಮೆಯನ್ನು ಹೊಂದಲಿಕ್ಕೆ ನೀನು ಮಾತ್ರ ಯೋಗ್ಯನಪ್ಪ. ಓ ಆರಾಧನೆ ನಾಯಕನೇ, ಓ ಮಹಿಮುಳ್ಳ ದೇವರೇ, ನಿನ್ನನ್ನು ಸ್ತುತಿಸ್ತೇವೆ. ಹಾಲೆಲ್ಲೂಯಾ. ಎಲ್ಲ ಕಾಲದಳು, ಎಲ್ಲ ವೇಳೆಯಳು ಯೇಸುವೆ, ನಿನ್ನನ್ನು ಮಾತ್ರ ನಾವು ಆರಾಧಿಸ್ತೇವೆ ಕರ್ತನೆ. ಆರಾಧನೆ ನಾಯಕನು ನೀನು ಕರ್ತನೆ. ಹಾಲೆಲ್ಲೂಯಾ, ಹಾಲೆಲ್ಲೂಯಾ. ಓ ಪ್ರಿಯರೇ, ಓ ದೇವರನ್ನು ಸ್ತುತಿಸಿರಿ. ಓ ಸದಾ ಕಾಲ ದೇವರನ್ನು ಸ್ತುತಿಸಿರಿ. ಹೌದು ಪ್ರಿಯರೇ, ಆತನು ನನ್ನ ನಿನ್ನ ಜೀವಿತದಲ್ಲಿ ಅನೇಕ ಉಪಕಾರಗಳನ್ನು ಆತನು ಮಾಡಿದ್ದಾನೆ ಪ್ರಿಯರೇ. ಓ ಆತನು ನನ್ನ ನಿನ್ನ ಜೀವಿತದಲ್ಲಿ ಈ ದಿನ ಹಾಲೆಲ್ಲೂಯಾ ಜೀವಿಸುತ್ತೆ ಕೃಪೆ ಕೊಟ್ಟಿದ್ದಾನೆ ಪ್ರಿಯರೇ. ಶ್ವಾಸ ಕೊಟ್ಟಿದ್ದಾನೆ ಪ್ರಿಯರೇ. ಹಾಲೆಲ್ಲೂಯಾ. ಓ ಶ್ವಾಸವಿರುವುದೆಲ್ಲ ಓ ಯೆಹೋವನನ್ನು ಸ್ತುತಿಸಲಿ. ಹೌದು ಪ್ರಿಯರೇ, ಓ ನನಗೆ ನಿನಗೆ ಆ ಶ್ವಾಸ ಆತನು ಕೊಟ್ಟಿದ್ದಾನೆ ಪ್ರಿಯರೇ. ಓ ನಾವು ಘನಪಡಿಸೋಣ, ನಾವಿರುವಂತ ಸ್ಥಳದಲ್ಲಿ ಆತನನ್ನು ಆರಾಧಿಸೋಣ. ಓ ದೇವರೇ, ನನ್ನ ಜೀವಿತದಲ್ಲಿ, ಓ ನನ್ನ ಕುಟುಂಬದಲ್ಲಿ, ಓ ನನ್ನ ಸಭೆಯಲ್ಲಿ ನೀನು ಮಾಡಿದ ಉಪಕಾರಗಳಿಗಾಗಿ ಸ್ತೋತ್ರ. ಓ ಎಲ್ಲ ಪರಿಸ್ಥಿತಿ ಸಂಗತಿಗಳಲ್ಲಿ, ಓ ಸಮಸ್ಯೆ ಕಷ್ಟಗಳಲ್ಲಿ, ಓ ನನ್ನ ನಡೆಸಿದ ದೇವರೇ ಸ್ತೋತ್ರ ಕರ್ತನೆ. ಓ ರಿಬಲದ ರವ ಸಂದರಿಯಲ, ಓ ರಕಬಲ ಧೀರ. ಹೌದು ಪ್ರಿಯರೇ, ಓ ಕಾರ್ಗತ್ತಿನ ಕಣಿವೆಯಲ್ಲಿ ನಾವು ನಡೆಯುವಾಗ ಆತನನ್ನ ಜೊತೆಗಾರನಾಗಿರ್ತಾನೆ ಪ್ರಿಯರೇ. ಓ ಕತ್ತಲೆಯಿಂದ ಬೆಳಕಿಗೆ ಆತನವನ್ನು ನಡೆಸ್ತಾನೆ. ಹಾಲೆಲ್ಲೂಯಾ. ಓ ಆತನ ಪ್ರೀತಿ ಅದು ಶಾಶ್ವತ ಪ್ರೀತಿ, ಆತನ ಪ್ರೀತಿ ಅದು ಶಾಶ್ವತ. ಹಾಲೆಲ್ಲೂಯಾ. ಆತನ ಕೃಪೆ ಅದು ಅಪಾರವಾಗಿದೆ. ಹಾಲೆಲ್ಲೂಯಾ. ಓ ಸುಂದರನೇ, ಅತಿಶಯನೇ, ನಿನ್ನನ್ನು ಆರಾಧಿಸ್ತೇವೆ. ಹಾಲೆಲ್ಲೂಯಾ. ಸ್ತೋತ್ರ ಕರ್ತನೆ. ಸುಂದರನೇ, ಅತಿಶಯನೇ, ಮಹೋನ್ನತನೇ, ನನ್ ಪ್ರಿಯನೇ, ಸುಂದರನೇ, ಅತಿಶಯನೇ, ಮಹೋನ್ನತನೇ, ನನ್ ಪ್ರಿಯನೇ. 10,000 ನೀನೇ ಶ್ರೇಷ್ಠ, ಪ್ರೀತಿಯ ನನ್ ಕರ್ತನೇ. ಶಾರೋನಿನ ಪುಷ್ಪಾನಿ ತಗಿನ ತಾವರೆ, ನಿನ್ನನ್ನು ನಾ ಕಂಡೆನೆ. 10,000 10,000ರಲ್ಲಿ ನೀನೇ ಶ್ರೇಷ್ಠ, ಪ್ರೀತಿಯ ನನ್ ಕರ್ತನೇ. ಶಾರೋನಿನ ಪುಷ್ಪಾನಿ ತಗಿನ ತಾವರೆ, ನಿನ್ನನ್ನು ನಾ ಕಂಡೆನೆ. ನೋಡಲು ನೋಡುತ್ತಾ ಪ್ರೀತಿಸಲು ನಾನು ಬಯಸುವೆ. ನಿನ್ನ ನೋಡಲು ನೋಡುತ್ತಾ ಪ್ರೀತಿಸಲು ನಾನು ಬಯಸುವೆ. ಸ್ಥಳದಲ್ಲಿ ಪ್ರಿಯರೇ, ನಿಮ್ಮ ಹಾಗೆ ಯಾರೂ ಇಲ್ಲ.
ಹಾಲೆಲೂಯ ಹಾಲೆಲೂಯ. ನಾವು ಚಪ್ಪಾಳೆ ತಟ್ಟೋಣ ಪ್ರಿಯರೇ. ನಾವಿರುವಂತ ಸ್ಥಳದಲ್ಲಿ ಚಪ್ಪಾಳೆ ತಟ್ಟಿ ಆತನನ್ನು ಆರಾಧಿಸೋಣ. ಓ ಆತನ ಸುಂದರನು, ಆತನು ಅತಿಶಯನು ದೇವರೇ. ಓ ನಿನ್ನ ಆರಾಧಿಸುವೆ. ಓ ಸುಂದರನಾದ ದೇವರೇ, ಅತಿಶಯನಾದ ದೇವರೇ, ಓ ಮಹೋನ್ನತನಾದ ದೇವರೇ, ನಿನ್ನ ಆರಾಧಿಸುವೆ. ಓ ನಿನ್ನ ಸ್ತುತಿಸುವೆ. ಹಾಲೆಲೂಯ. 10,000ಗಳಲ್ಲಿ ಓ 10,000ಗಳಲ್ಲಿ ಶ್ರೇಷ್ಠನು. ಓ ನೀನು ಉನ್ನತನು. ಹಾಲೆಲೂಯ. ಹೌದು ಪ್ರಿಯರೇ, ಆತನು ಶ್ರೇಷ್ಠನು. ನಾನು ನೀನು ಆರಾಧಿಸುವ ದೇವರು ಆತನು ಉನ್ನತನು. ಓ ನಾನು ನೀನು ಆರಾಧಿಸುವ ದೇವರು ಆತನು ಶ್ರೇಷ್ಠನು. ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ಓ ಕರ್ತನೇ ಸ್ತೋತ್ರ ಸಲ್ಲಿಸುವ ಕರ್ತನೇ. ಓ ಹಾಲೆಲೂಯ ಹಾಲೆಲೂಯ. ಕರ್ತನೇ ನೀನು ಮಹೋನ್ನತ ದೇವರಪ್ಪ. ಓ ರಾಜಾದಿರಾಜನೇ, ಅತಿಶಯನು. ಓ ಮಹಿಮುಳ್ಳ ದೇವರೇ, ನಿನ್ನನ್ನು ಆರಾಧಿಸುತ್ತೇವೆ. ಈ ಒಂದು ಬೆಳೆಯಲ್ಲಿ ಜಾವ ನಿನ್ನನ್ನು ಸ್ತುತಿಸಿ ನಿನ್ನನ್ನು ಕೊಂಡಾಡುತ್ತೇವೆ ಕರ್ತನೇ. ಓ ನಿನ್ನ ನೋಡಲು ನೋಡುತ್ತಾ ಪ್ರೀತಿಸಲು ನಾನು ಬಯಸುವೆ. ಹೌದು ಕರ್ತನೇ. ಯೇಸುವೆ, ನನ್ನ ಯೇಸುವೆ, ನಿನ್ನ ಹಾಗೆ ಯಾರು ಇಲ್ಲ. ಹೌದು ಪ್ರಿಯರೇ. ಓ ನಮ್ಮ ದೇವರ ಹಾಗೆ ಯಾರು ಇಲ್ಲ ಪ್ರಿಯರೇ. ಆತನಂತೆ ನಮ್ಮನ್ನು ಪ್ರೀತಿಸೋರು ಯಾರಿಲ್ಲ. ಆತನಂತೆ ನಮ್ಮನ್ನು ನೋಡಿಕೊಳ್ಳೋರು ಯಾರಿಲ್ಲ. ಓ ಕಷ್ಟ ದುಃಖ ರೋಗದ ಸಮಯದಲ್ಲಿ ಆತನನ್ನ ಜೊತೆಗಾರನಾಗಿ ಆತನು ಬರುತ್ತಾನೆ ಪ್ರಿಯರೇ. ಓ ನನ್ನ ನಡೆಸ್ತಾನೆ ಪ್ರಿಯರೇ. ಹಾಲೆಲೂಯ. ಸ್ತೋತ್ರ ಕರ್ತನೆ. ಹಾಲೆಲೂಯ ಹಾಲೆಲೂಯ. Let us worship Him. Let us continue to worship Him. He is the God who will make a way. He is the one who will make a way. Even in the wilderness, even in the deserts, He makes a way. Let us believe that God is going to make a way. That God will make a way because He loves us with an unconditional love. Hallelujah. Let us believe as this song that God will make a way. Hallelujah. Thank you, Jesus. Hallelujah, hallelujah, hallelujah. Oh, hallelujah. Oh, ಕರ್ತನೇ ಸ್ತೋತ್ರ. Oh, Lord, we worship you, Lord. Hallelujah. Oh, hallelujah, hallelujah. ನಿನ್ನನ್ನು ಕೊಂಡಾಡ್ತೇವೆ ಕರ್ತನೇ. ಓ ನಿನ್ನನ್ನು ಆರಾಧಿಸುತ್ತೇವೆ ಕರ್ತನೇ. ಹಾಲೆಲೂಯ. ಓ ಪ್ರಿಯರೇ, ಹಾಲೆಲೂಯ. ಓ ನಾವು ಮಾರ್ಗ ಕಾಣದೆ ಹೋಗುವಾಗ, ಓ ನಾವು ಕತ್ತಲಲ್ಲಿ ಹೋಗುವಾಗ, ಹಾಲೆಲೂಯ, ಆತನು ನಮಗೆ ಮಾರ್ಗವನ್ನು ಸಿದ್ಧಪಡಿಸ್ತಾನೆ ಪ್ರಿಯರೇ. ಆತನು ಆ ಕತ್ತಲಿಂದ ಬೆಳಕಿಗೆ ನಮ್ಮನ್ನು ನಡೆಸ್ತಾನೆ ಪ್ರಿಯರೇ. ಹಾಲೆಲೂಯ. ಓ ಆತನ ಬಳಿಗೆ ಬರುವಾಗ, ಆತನನ್ನು ನಂಬುವಾಗ, ಹಾಲೆಲೂಯ, ಓ ನಿನ್ನ ಜೀವಿತದಲ್ಲಿ, ಓ ನಿನ್ನ ಕುಟುಂಬದಲ್ಲಿ, ಓ ನಿನ್ನ ಮಕ್ಕಳಲ್ಲಿ ಅದ್ಭುತ ಕಾರ್ಯಗಳು ಆಗ್ತವೆ. ಹಾಲೆಲೂಯ. ಓ ರಿಬಾಲಾದ ರಬಾ ಸಂದರಿಯಲ. ಹಾಲೆಲೂಯ. ನಾನೇ ಮಾರ್ಗವು ಸತ್ಯವು ಜೀವವು ಅಂತ ಹೇಳಿದಂತ ಕರ್ತನೆ, ಆತನೇ ಮಾರ್ಗ, ಆತನೇ ಜೀವ, ಆತನೇ ಸತ್ಯವಾಗಿದ್ದಾನೆ ಪ್ರಿಯರೇ. ಹಾಲೆಲೂಯ. ಆತನ ಬಳಿಗೆ ಬರುವಾಗ, ಆತನನ್ನು ನಂಬುವಾಗ, ಆತನ ಮೇಲೆ ಭರವಸೆ ಇಡುವಾಗ, ಓ ಆತನು ನಿನ್ನ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ. ಹಾಲೆಲೂಯ. ಓ ಕರ್ತನೇ ಸ್ತೋತ್ರ ಸಲ್ಲಿಸ್ತೇವಪ್ಪ.
ಓ ಮಹಿಮಳ ದೇವರೇ ಸ್ತೋತ್ರ ಸಲ್ಲಿಸ್ತೇವೆ. ಓ ನಮ್ಮ ಸ್ತುತಿ ಸ್ತೋತ್ರಗಳು ನಿನಗೆ ಕರ್ತನೆ. ಓ ನಮ್ಮ ರಾಗಗಳು ನಿನಗೆ ಕರ್ತನೆ. ಓ ರಾಜಾದಿರಾಜನೇ, ಓ ಮಹಿಮಳ ದೇವರೇ, ಬೆಳಗಿನ ಜಾವ ಓ ನಿನ್ನ ಆರಾಸುವಂತ ಕೊಟ್ಟಂತ ಕೃಪೆಗಾಗಿ ಸ್ತೋತ್ರ. ಓ ಕರುಣೆಗಳ ದೇವರೇ, ಓ ನಮ್ಮೊಬ್ಬೊಬ್ಬರ ಜೀವಿತದಲ್ಲಿ ಓ ನೀನು ಮಾಡಿದ ಪ್ರತಿಯೊಂದು ಉಪಕಾರಗಳಿಗಾಗಿ ಸ್ತೋತ್ರ ಕರ್ತನೆ. ಓ ಪರಿಸ್ಥಿತಿ ಸಂಗತಿಗಳು ಓ ನಮ್ಮ ವಿರುದ್ಧವಾಗಿರುವಾಗಲೂ ಓ ನೀ ನಮ್ಮ ಜೊತೆಗಾರನಾಗಿ ಓ ನಮ್ಮ ಪರಿಸ್ಥಿತಿ ಸಂಗತಿಗಳನ್ನು ಓ ನಮ್ಮ ಪರವಾಗಿ ಮಾಡಿ ಈ ದಿನ ನಿನ್ನನ್ನು ಆರಾಸುವಂತ ಕೊಟ್ಟಂತ ಈ ಕೃಪೆಗಾಗಿ ನಾವು ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ. ಒಂದು ಸಮಯದಲ್ಲಿ ಕರ್ತನೆ, ಕಳೆದ ವಾರ ನಮ್ಮ ಜನ್ಮ ದಿನಾಚರಣೆಗಳನ್ನು, ಮದುವೆ ವಾರ್ಷಿಕೋತ್ಸವ ಆಚರಿಸಿದ ಪ್ರತಿಯೊಬ್ಬರಿಗಾಗಿ ನಾವು ಪ್ರಾರ್ಥನೆ ಮಾಡ್ತೇವಪ್ಪ. ಕೊಟ್ಟಂತ ಹೊಸ ವರ್ಷಕ್ಕಾಗಿ ಸ್ತೋತ್ರ. ಈ ಹೊಸ ವರ್ಷ ಅವರನ್ನು ನೀನು ಆಶೀರ್ವದಿಸ್ಕರ್ತನೆ. ಈ ಹೊಸ ವರ್ಷ ಅವ್ರಿಗೆ ಬೇಕಾದ ಆರೋಗ್ಯ ಫಲ ಕೊಡು. ಅವರು ಕೈ ಹಾಕುವ ಕೆಲಸವನ್ನು ಸಫಲಗೊಳಿಸಿ ನಡೆಸಿ ನೀನು ಮಹಿಮೆ ಒಂದು ಕರ್ತನೆ. ರಾಜಾದಿರಾಜನೇ, ತಿರುದಾರ್ತಿ ನೀನು ಮಾಡಿದ ಪ್ರತಿಯೊಂದು ಉಪಕಾರಗಳಿಗಾಗಿ ಸ್ತೋತ್ರ. ಮುಂದಿನ ಎಲ್ಲ ಹಂತಗಳನ್ನು ನಿನ್ನ ಕೈಯಲ್ಲಿ ಒಪ್ಪಿಸಿಕೊಡುತ್ತೇವೆ. ಯೇಸು ಕ್ರಿಸ್ತನ ಅದ್ವಿತೀಯ ನಾಮದಲ್ಲಿ ಈ ಪ್ರಾರ್ಥನೆ ಬೇಡಿ ಹೊಂದಿದೆವು ತಂದೆ, ಆಮೆನ್. Thank you, worship team, for leading us in the time of worship. ಆರಾಧನೆಯಲ್ಲಿ ನಡೆಸಿರುವಂಥ ಆರಾಧನಾ ಟೀಮ್ಗೆ ನಾನು ಧನ್ಯವಾದ ಸಲ್ಲಿಸ್ತೇನೆ. We will take time to intercede now. ಈ ಸಮಯದಲ್ಲಿ ನಾವು ಪ್ರಾರ್ಥನೆಗಾಗಿ ಸಮಯ ಕೊಡಲಿಕ್ಕಿದ್ದೇವೆ. Because it's a special day, the Father's Day we are observing today. ಈ ದಿನ ವಿಶೇಷವಾಗಿ ಫಾದರ್ಸ್ ಡೇ ಅಂತ ಹೇಳಿ ನಾವು ಅದನ್ನು ಗಮನಿಸ್ತಾ ಇರುವಂತೆ, What a joy it is to celebrate this day as we call upon our Abba Father, and God has given one Father even at home on this earth. ಎಂಥ ವಿಶೇಷವಾಗಿರುವಂಥ ಸಂತೋಷದ ಸಮಯ. ನಾವು ನಮ್ಮ ಪರಲೋಕದ ತಂದೆ ಅಂತಂತ ಹೇಳಿ ನಾವು ಕರಿತಾ ಇರುವಂತೆ, ಆ ಪರಲೋಕದಲ್ಲಿರುವಂಥ ತಂದೆ ನಮ್ಮೆಲ್ಲರಿಗೂ ತಂದೆಯನ್ನು ಕೊಟ್ಟಿರುವಂಥದ್ದು ಬಹಳ ಸಂತೋಷವಾಗಿರುವಂಥದ್ದು. It says that mothers will be pregnant for 9 months, but fathers are pregnant for lifetime. ಇದು ಹೇಳ್ತಾರೆ, ಈ ರೀತಿ ತಾಯಿಯಂದರು ಗರ್ಭವತಿ ಆಗಿರುವಂಥದ್ದು 9 ತಿಂಗಳಂತೆ, ಆದರೆ ತಂದೆಯಂದರು ಜೀವನ ಪರ್ಯಂತ ಗರ್ಭವಂತರಾಗಿರ್ತಾರೆ ಅಂತಂತೆ. Fathers are not pregnant in the stomach, but they are pregnant in their mind for their children, for their family, for their responsibility, and throughout their life they keep thinking and providing for the family. ತಂದೆಯಂದರು ಶಾರೀರಿಕವಾಗಿ ಹೊಟ್ಟೆ ಮೂಲಕವಾಗಿ ಗರ್ಭ ಧರಿಸುವಂಥದ್ದಂತಲ್ಲ, ಅದರ ಬದಲಾಗಿ ಅವರು ತಮ್ಮ ಮನಸ್ಸಿನಲ್ಲಿ, ಅಂದರೆ ಮಕ್ಕಳ ಬಗ್ಗೆ ಇರ್ಬೋದು, ಅವರ ಜೀವಿತದ ಬಗ್ಗೆ ಇರ್ಬೋದು, ಪ್ರತಿಯೊಂದು ಮುಂದಿನ ಭವಿಷ್ಯದ ಬಗ್ಗೆ ಇರ್ಬೋದು, ಇವೆಲ್ಲ ಯಾವಾಗಲೂ ಅವರ ಜೀವನ ಪರ್ಯಂತ ಯೋಚಿಸ್ತಾ ಅವ್ರಿಗೋಸ್ಕರ ಆಲೋಚಿಸ್ತಾ ಇರ್ತಾರೆ. Children, if you are nearby sitting and worshipping with your mom and dad, why don't you just put your hand on your dad and we will pray together. ಯಾಕೆ ಮಕ್ಕಳು ಈ ದಿನ ಕುಂತು ನೋಡ್ತಾ ಇರುವಂತೆ ನಾನು ಕೇಳ್ಕೊತೇನೆ, ಮಕ್ಕಳು ನಿಮ್ಮ ಅಕ್ಕಪಕ್ಕದಲ್ಲಿ ತಂದೆ ತಾಯಿಂದರು ಇದ್ದಲ್ಲಿ ಸೊ ದಯಮಾಡಿ ನಿಮ್ಮ ತಂದೆ ಅವರ ಮೇಲೆ ನಿಮ್ಮ ಕೈಗಳನ್ನು ಇಡ್ರಿ. ನಾವು ಈ ಸಮಯ ನಾವು ವಿಶೇಷವಾಗಿ ಪ್ರಾರ್ಥಿಸ್ತೀವಿ. Even the spiritual parents, if you are there around, spiritual fathers are there around, you can just bless your spiritual father, the one who is helping you in leading and guiding in your spiritual journey. ಆತ್ಮಿಕ ತಂದೆ ಅಂದ್ರೂ ಸಹ ಇದ್ದರು, ಅವ್ರಿಗೂ ಸಹ ವಿಶೇಷವಾಗಿ, ಯಾಕಂತಂದ್ರೆ ನಿಮ್ಗನ್ನ ಆತ್ಮಿಕದಲ್ಲಿ ಬೆಳೆಸಿರುವಂಥವರು ಸಹ ಅವ್ರಿಗೋಸ್ಕರನೂ ಸಮಯವನ್ನು ತೆಗೆದುಕೊಳ್ರಿ, ಅವ್ರ ಹೆಸರುಗಳನ್ನು ನೆನಪಿಸ್ಕೊಡ್ರಿ, ಅವ್ರಿಗೋಸ್ಕರ ಪ್ರಾರ್ಥಿಸ್ರಿ. And I just want to really appreciate all the fathers, the great job what you do for the family, the unique role what you play in the family, and we appreciate this day that you are important, you are unique, and let the hands of God be upon you. ವಿಶೇಷವಾಗಿ ಸಮಯದಲ್ಲಿ ತಂದೆಯಂದರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸಲು ಬಯಸ್ತೇನೆ. ಯಾಕಂತಂದರೆ ನೀವು ಕುಟುಂಬದ ಜವಾಬ್ದಾರಿಯನ್ನು ಪ್ರತಿಯೊಂದನ್ನು ನಿಭಾಯಿಸ್ತಾ ಉತ್ತಮವಾದ ರೀತಿಯಲ್ಲಿ ನಡೆಸ್ಕೊಂಡು ಹೋಗುವಂಥ ಕಾರ್ಯದಲ್ಲಿ ನೀವು ಮುಂದೆ ಸಾಗ್ತಾ ಇರುವಂಥದ್ದು, ಇದರ ನಿಮಿತ್ತ ಕುಟುಂಬಗಳು ನಡೀತಾ ಇರುವಂಥದ್ದು, ಅದಕ್ಕೋಸ್ಕರ ನಾನು ಅಭಿನಂದನೆ ಸಲ್ಲಿಸುವಳಾಗಿದೆ. ಈ ಸಮಯದಲ್ಲಿ ನಾವು ಪ್ರಾರ್ಥಿಸ್ಕೊಳ್ಳೋಣ. Heavenly Father, we thank you for this special day. ಪರಲೋಕದ ತಂದೆಯೇ, ಈ ದಿನ ವಿಶೇಷ ದಿನಕ್ಕಾಗಿ ನಾವು ಧನ್ಯವಾದ ಸಲ್ಲಿಸ್ತೇವೆ. Lord, we pray for all the fathers in the family, O God. ಕುಟುಂಬದಲ್ಲಿರುವಂತ ಎಲ್ಲ ತಂದೆಯಂದರಿಗಾಗಿ ನಾವು ಪ್ರಾರ್ಥಿಸ್ತೇವಪ್ಪ. We pray, O God, for their health and strength, O God. ಅವರ ಒಂದು ಆರೋಗ್ಯಕ್ಕಾಗಿ, ಅವರ ಬಲಕ್ಕಾಗಿ ನಾವು ಪ್ರಾರ್ಥಿಸ್ತೇವೆ. We pray for each father's concern for the family, O God. ಪ್ರತಿಯೊಬ್ಬ ತಂದೆಯಂದರು ತಮ್ಮ ಕುಟುಂಬದ ಬಗ್ಗೆ ಇರುವಂತಹ ಕಾಳಜಿಗೆ ಸಂಬಂಧಪಟ್ಟಂತೆ
ನಾವು Let ಪ್ರಾರ್ಥಿಸ್ತೇವೆ. every concern of the father become the concern of heavenly Father. O God. ಅವರಿಗಿರುವಂತ ಚಿಂತೆ, ಅವರಿಗಿರುವಂತ ಕಾಜಿಗೆ ಸಂಬಂಧಪಟ್ಟಂತ ವಿಷಯ ಅದು ನೀನು ಪರಲೋಕದಲ್ಲಿರುವ ನೀನು ಸ್ವಾಮಿ ಅದರ ಕಾಜಿಯನ್ನು ವಹಿಸಬೇಕಾಗಿ ನಾವು ಪ್ರಾರ್ಥಿಸ್ತೇವೆ. Dear fathers, we just want to commit you this morning in the hands of God. The challenges what you go through may be many times not spoken to any one of us, but Heavenly Father knows your concern. ಪ್ರಿಯ ತಂದೆ ಅಂದರೆ ನಾವು ಈ ಸಮಯ ವಿಶೇಷವಾಗಿ ನಿಮ್ಮ ಕರ್ತನ ಹಸ್ತದಲ್ಲಿ ನಾವು ಒಪ್ಪಿಸ್ಕೊಳ್ತೇವೆ. ಅನೇಕ ಸಾರಿ ಹೇಳೋದಕ್ಕೆ ಸಾಧ್ಯವಾಗದಿರುವಂಥ ನೋವು ವಿಷಯಗಳಲ್ಲಿ ಹಾದು ಹೋಗ್ತಾ ಇರುವಾಗಲೂ ದೇವರು ಅದನ್ನು ನೋಡಿ ಅದನ್ನು ನಿಮ್ಮನ್ನು ಸರಿಪಡಿಸಲಿಕ್ಕೆ ನಿಮಗೆ ಸಹಾಯ ಮಾಡುವನು. Thank you, Lord, that you have given the hard working spirit to all the fathers, O God. ಎಲ್ಲ ತಂದೆಯಂದರಿಗೆ ಕರ್ತನೆ ಕಠಿಣವಾಗಿದ್ದು ಶ್ರಮಪಟ್ಟು ಕೆಲಸ ಮಾಡುವಂಥ ಒಂದು ಸ್ವಭಾವವನ್ನು ಕಾರ್ಯವನ್ನು ಕೊಟ್ಟಿದ್ದಕ್ಕಾಗಿ ಧನ್ಯವಾದ. I request all the fathers, as in the lockdown days you are at home, spend time with your children, spend time with your family, and let God be exalted through your family. ನೀವು ಈ ಒಂದು ಲಾಕ್ಡೌನ್ ಸಿಚುವೇಶನ್ನಲ್ಲಿ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಮಕ್ಕಳೊಟ್ಟಿಗೂ ನಿಮ್ಮ ಹೆಂಡತಿಯರೊಟ್ಟಿಗೂ ನಿಮ್ಮ ಕುಟುಂಬದ ಸದಸ್ಯರೊಟ್ಟಿಗೂ ಸಮಯವನ್ನು ಕಳೆಯೋದ್ರ ಮೂಲಕ ನಿಮ್ಮ ಕುಟುಂಬದಲ್ಲಿ ದೇವರ ನಾಮ ಹೆಚ್ಚಲ್ಪಡಲಿ. Thank you, Lord, that you are going to be with every father, O God. ಪ್ರತಿಯೊಬ್ಬ ತಂದೆಯಂದರಿಗೆ ನೀನು ಇರ್ತೀಯ, ಅದಕ್ಕಾಗಿ ನಾವು ಧನ್ಯವಾದ If ಸಲ್ಲಿಸ್ತಾ any ಇದ್ದೇವೆ. one of the father who is struggling in some crisis, O God, either health issues or mental issues or anything which they are not able to come out of it, today I pray in the name of Jesus, O God, that you will deliver the particular father, O God, on this special Father's Day. ಈ ದಿನ ತಂದೆಯಂದ್ರ ವಿಶೇಷ ದಿನವಾಗಿರುವಂತೆ ನಾವು ಪ್ರಾರ್ಥಿಸ್ತೇವೆ. ಯಾರಾದರೂ ಈ ಒಂದು ಕರ್ತನೆ ಶಾರೀರಿಕವಾಗಿರ್ಬೋದು, ಆರೋಗ್ಯದ ವಿಷಯದಲ್ಲಿರ್ಬೋದು, ಒತ್ತಡದಲ್ಲಿಯೂ ಅನಾರೋಗ್ಯದಲ್ಲಿರುವುದಾಗಿದ್ದಲ್ಲಿ ನಾವು ಈ ಸಮಯದಲ್ಲಿ ಸಂಪೂರ್ಣವಾಗಿ ಯೇಸುವಿನ ನಾಮದಲ್ಲಿ ಅವರನ್ನು ಬಿಡುಗಡೆಗೊಳಿಸ್ತೇವೆ. Thank you, Jesus, that you are hearing our prayers, O God. ಧನ್ಯವಾದ ಸ್ವಾಮಿ, ನಮ್ಮ ಪ್ರಾರ್ಥನೆ ನೀನು ಕೇಳ್ತಾ ಇರುವುದಕ್ಕಾಗಿ. In Jesus' name I pray. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ. Amen. ಆಮೆನ್. Many of you, as followers of Jesus Christ and believers in Jesus Christ, you called us and asked us that how to reach your faith pledge or your tithes or offerings weekly one which you were giving. ಅನೇಕರು ನಮಗೆ ಬಂದು ಕೇಳಿದರು, ಯೇಸು ಸ್ವಾಮಿಯನ್ನು ಹಿಂಬಾಲಿಸುವಂಥವರು, ಯೇಸು ಸ್ವಾಮಿ ನಂಬಿ ಬದುಕ್ತಾ ಇರುವಂಥವರು, ಅವರು ನಮಗೆ ಕೇಳಿದರು ಪ್ರತಿ ವಾರ ನಾವು ಈ ಒಂದು ಫೇತ್ ಪ್ಲೆಡ್ಜ್ ಇರ್ಬೋದು, ಕಾಣಿಕೆಗಳನ್ನಿರ್ಬೋದು, ದಶಂಭಾಗಗಳಿರ್ಬೋದು ನಾವು ಕೂಡಿಸಿಟ್ಟಿರುವಾಗ ಅದನ್ನು ತೆಗೆದುಕೊಂಡು ನಿಮ್ಗೆ ಹೇಗೆ ನಾವು ಮುಟ್ಟಿಸ್ಬೋದು ಅಂತ ಪ್ರಶ್ನೆ ಕೇಳ್ತಾ ಇದ್ರು. So as a pastoral team we thought of like just helping you out where you have been obedient to the word of God, and we just want to facilitate this offering box to each one of you. Connect with the church office and we will let you know the details. ನಮ್ಮ ಸಭಾಪಾಲಕರ ಗುಂಪಾಗಿ ನಾವು ಯೋಜನೆಯನ್ನು ಪ್ಲ್ಯಾನನ್ನು ನಾವು ಮಾಡಿಕೊಂಡೆವು. ಏನಂತಂದರೆ ನಾವು ಈ ಒಂದು ಆಫರಿಂಗ್ ಬಾಕ್ಸನ್ನು ನಿಮಗೆ ನಾವು ಕೊಡಲಿಕ್ಕಿದ್ದೇವೆ. ಇದ್ರ ಮೂಲಕವಾಗಿ ನೀವು ಸೇರುವಂಥ ಕಾಣಿಕೆ ಇರ್ಬೋದು, ದಶಂಭಾಗ ಇರ್ಬೋದು, ಇದರಲ್ಲಿ ಹಾಕಿ ಕೊಡೋದ್ರ ಮೂಲಕವಾಗಿ ನಮಗೆ ಮುಟ್ಟಿಸುವುದಾಗಿದ್ದಲ್ಲಿ ಅದು ಬಹಳ ಸರಳವಾಗ್ತದೆ. ನೀವು ಆಫೀಸ್ ಅವರ್ನಲ್ಲಿ ಸಮಯದಲ್ಲಿ ನೀವು ಬಂದು ನಮ್ಮ ಕಡೆಯಿಂದ ಈ ಬಾಕ್ಸನ್ನು ಕಲೆಕ್ಟ್ ಮಾಡ್ಬೋದು. And every time when you sit for the worship in these lockdown days, you can keep this offering box, and then as you were doing in the church, you can do the same way, and our pastor, one of the pastor, can come and collect monthly. ಈ ಒಂದು ಆರಾಧನೆ ಸಮಯದಲ್ಲಿ ಪ್ರತಿ ಆರಾಧನೆಯಲ್ಲಿ ಹೇಗೆ ನಾವು ಕಾಣಿಕೆಯನ್ನು ಹಾಕ್ತೇವೋ ಅದೇ ಉಪಾಧಿಯಲ್ಲಿ ನೀವು ಸಹ ನಿಮ್ಮ ಮನೆಗಳಲ್ಲಿ ಆರಾಧನೆಯ ಸಮಯದಲ್ಲಿ ಈ ಒಂದು ಕಾಣಿಕೆ ಪೆಟ್ಟಿಗೆಯನ್ನು ಇಟ್ಟುಕೊಳ್ಳಬಹುದು. ಆ ಸಮಯದಲ್ಲಿ ಕಾಣಿಕೆಯ ಸಮಯ ಬರುವಾಗ ನೀವು ಆರಾಧನೆಗಾಗಿ ಪೆಟ್ಟಿಗೆಯಲ್ಲಿ ಕಾಣಿಕೆಯನ್ನು ಹಾಕುವುದಾಗಿದ್ದಲ್ಲಿ ಅದು ಬಹಳ ಒಳ್ಳೆಯದಾಗಿರುತ್ತದೆ. And this will be a good time. ಇದು ಒಳ್ಳೆಯ ಸಮಯವನ್ನು ಸಹ ಆಗಿರುತ್ತದೆ. Let us remember, giving is also an act of worship. ದಯಮಾಡಿ ಈ ವಿಷಯವನ್ನು ನೆನಪಿನಲ್ಲಿಟ್ಕೊಳ್ಬೇಕು. ಯಾಕಂತಂದರೆ ಆರಾಧನೆಯೂ ಸಹ ಆ ಕಾಣಿಕೆಯೂ ಸಹ ಆರಾಧನೆಯಾಗಿದೆ. Thank you. God bless you. ಧನ್ಯವಾದ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. I love you for being there for me. I hate you!
I love you for never giving up, even when it hurts. Okay, here comes the main event. Vegetables again. Home cooked food is good for you. Come. Didi, come. I love you for always having their interest at heart. Let me play. Okay, enough. Time to study. But just 5 more minutes. Okay, 5 minutes after you're done with this. I love you for doing what is right, not what is easy. Alright? Okay? I love you for being the dad that you are. Good morning. ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. This is a very special day, the Father's Day, ಈ ದಿನ ಬಹಳ ವಿಶೇಷ ದಿನ, ಫಾದರ್ಸ್ ಡೇ ಈ ದಿನ ಇದೆ. and I want to wish all of you fathers a very happy Father's Day. ಆ ಎಲ್ಲ ತಂದೆಯಂದರಿಗೂ ವಿಶೇಷವಾಗಿ ಈ ದಿನ ನಾನು ನಿಮ್ಮೆಲ್ಲರಿಗೂ ಫಾದರ್ಸ್ ಡೇಯ ಶುಭಾಶಯ ಕೋರಲು ಬಯಸ್ತೇನೆ. Some of you are going to be future fathers. ಕೆಲವೊಬ್ಬರು ನೀವು ಭವಿಷ್ಯತ್ತಿನಲ್ಲಿ ತಂದೆಯಂದ್ರೆ ಆಗ್ಲಿಕ್ಕಿದ್ದೀರಿ. So we also wish you the future Father's Day, because let's have faith. God is in control. Amazing things God is going to do in your life. ನಾವು ನಂಬೋಣ, ದೇವರು ಸಮಸ್ತವನ್ನ ತನ್ನ ಅಧೀನತ್ವದಲ್ಲಿ ಇಟ್ಕೊಂಡಿದ್ದಾನೆ, ಶ್ರೇಷ್ಠ ಕಾರ್ಯಗಳನ್ನು ಆತನು ಮಾಡಲಿಕ್ಕಿದ್ದಾನೆ, ಮಾಡ್ತಾನೆ. ಸೊ ಆ ನಂಬಿಕೆಯೊಡನೆ ನಿಮಗೂ ಸಹ ನಾನು ಈ ಸಮಯದಲ್ಲಿ ಫಾದರ್ಸ್ ಡೇಯ ಅಭಿನಂದನೆಯನ್ನು ಸಲ್ಲಿಸಲು ಬಯಸ್ತೇನೆ. So we are in a new series that we have started since last week. ಕಳೆದ ವಾರದಿಂದ ಹೊಸ ಒಂದು ಸರಣಿ ಅಧ್ಯಾಯವನ್ನು ನಾವು ಆರಂಭಿಸಿದ್ದೇವೆ. I trust many of you are blessed. ಅದರ ಮೂಲಕವಾಗಿ ನಾನು ನಂಬ್ತೇನೆ ನೀವೆಲ್ಲರೂ ಅದರ ಮೂಲಕ ಆಶೀರ್ವದಿಸಲ್ಪಟ್ಟಿದ್ದೀರಿ ಅಂತ ಹೇಳಿ. And I pray that you will continue to engage with the scripture as we get into God's word. ದೇವರ ವಾಕ್ಯದಲ್ಲಿ ನಾವು ಗಮನಿಸಲಿಕ್ಕೆ ನೋಡ್ಲಿಕ್ಕೆ ಹೋಗುವಂಥ ಸಂದರ್ಭದಲ್ಲಿ ನಾನು ನೆನೆಸ್ತೇನೆ ಅದರ ಮೂಲಕ ನೀವು ಆಶೀರ್ವಾದ ಹೊಂದಿರಿ, ನೀವು ನಮ್ಮೊಟ್ಟಿಗೆ ಭಾಗವಹಿಸ್ತೀರಿ ಅಂತ ಹೇಳಿ. I am actually going to be available after the service in a Zoom meeting. ಆರಾಧನೆಯ ನಂತರ ನಾವು ಝೂಮ್ ಮೂಲಕವಾಗಿ ಮೀಟ್ನಲ್ಲಿ ನಾವು ಸೇರಿ ಬರಲಿಕ್ಕಿದ್ದೇವೆ. So if you have any concerns and you want us to address that, we will give time, and let's get to know one another, or say hi at least, and even you can come and meet us at that time. ಆರಾಧನೆ ನಂತರ ನಾವು ಸೇರುವಂಥ ಝೂಮ್ ಮೀಟ್ನಲ್ಲಿ ನಿಮ್ದೇನು ವಿಷಯಗಳನ್ನು ಹೇಳಿಕೊಳ್ಳುವಂಥ ವಿಷಯದಲ್ಲಿರ್ಬೋದು, ಅಟ್ಲೀಸ್ಟ್ ಹಾಯ್ ಅಂತ ಹೇಳಿ ನಾವು ಒಬ್ಬರನ್ನೊಬ್ಬರು ಅಭಿನಂದನೆ ಸಲ್ಲಿಸುವಂಥ ವಿಷಯವಿರ್ಬೋದು. ಸೊ ಸಮಯ ಕೊಡಲಿಕ್ಕಿದ್ದೇವೆ, ಸೊ ದಯಮಾಡಿ ಬಂದು ಭಾಗವಹಿಸ್ರಿ. And if you have any kind of concerns or questions, you always are welcome to come and discuss with us. ಯಾವುದೇ ವಿಷಯದ ಕುರಿತಾಗಿರುವಂಥ ಒಂದು ನಿಮಗೆ ಚಿಂತೆ ಇರುವಂಥ ವಿಷಯಗಳಲ್ಲಿರ್ಬೋದು, ಪ್ರಶ್ನೆಗಳ ಸಂಬಂಧಪಟ್ಟಂಥ ವಿಷಯಗಳಿರ್ಬೋದು, ನೀವು ನಮ್ಮನ್ನು ಯಾವಾಗಲೂ ಸಂಪರ್ಕಿಸ್ಬೋದು, ನಿಮಗೋಸ್ಕರ ನಾವಿದ್ದೇವೆ. And kindly share this video. ದಯಮಾಡಿ ಈ ಒಂದು ವಿಡಿಯೋನ ಇತರಿಗೂ ಶೇರ್ ಮಾಡಿರಿ. And God is going to help you be a blessing to others. ಇದ್ರ ಮೂಲಕವಾಗಿ ಇತರರಿಗೂ ಸಹ ನೀವು ಆಶೀರ್ವಾದವಾಗುವಂಥ ರೀತಿಯಲ್ಲಿ ದೇವರು ನಿಮ್ಮನ್ನು ನಡೆಸಲಿಕ್ಕಿದ್ದಾನೆ, ಇತರನ್ನ ಆಶೀರ್ವದಿಸಲಿಕ್ಕಿದ್ದಾನೆ. Shall we look to the Lord in prayer? ನಾವು ಈ ಸಮಯದಲ್ಲಿ ಪ್ರಾರ್ಥಿಸಿಕೊಳ್ಳೋಣ. Gracious Heavenly Father, ಪರಲೋಕದ ಕೃಪಾಳು ತಂದೆಯಾದ ದೇವರೇ, we come to your most holy presence. ನಿನ್ನ ಪರಿಶುದ್ಧ ಸಾನ್ನಿಧ್ಯಕ್ಕೆ ನಾವು ಈ ಸಮಯದಲ್ಲಿ ಬಂದಿದ್ದೇವೆ. Lord, Master, what a joy it is that we can still use this word Father even when we do not have a physical father with us. ಹೌದು ಕರ್ತನೆ, ನಾವು ಈಗಲೂ ಸಹ ನಮ್ಮೊಟ್ಟಿಗೆ ಶಾರೀರಿಕವಾಗಿರುವಂಥ ತಂದೆಯರು ಇಲ್ಲದಿರುವಾಗಲೂ ಸಹ ನಾವು ಪರಲೋಕದ ತಂದೆ, ನಿನಗೆ ತಂದೆ ಅನ್ನುವಂಥ ಒಂದು ಸೌಭಾಗ್ಯ ನಮಗಿದೆ. ಅದಕ್ಕಾಗಿ ಧನ್ಯವಾದ. And thank you for being such a great father to us. ನಮಗೋಸ್ಕರ ಇರುವಂಥ ಶ್ರೇಷ್ಠ ತಂದೆಗಾಗಿ ಧನ್ಯವಾದಪ್ಪ.
I pray, O God, that it will be a very blessed time to many of us as we engage with your word. ನಿನ್ನ ವಾಕ್ಯದಲ್ಲಿ ನಾವು ಈ ಸಮಯದಲ್ಲಿ ಸಂಪೂರ್ಣ ನಮ್ಮನ್ನು ತೊಡಗಿಸಿಕೊಳ್ಳುವಾಗ ಅನೇಕರು ನಾವು ಆಶೀರ್ವಾದ ಹೊಂದಲಿಕ್ಕಿದ್ದೇವೆ. Help each one of us to learn from your word. ನಿನ್ನ ವಾಕ್ಯದ ಮೂಲಕ ನಮ್ಮೆಲ್ಲರೂ ಕರ್ತನ ಕಲೀಲಿಕ್ಕಾಗುವುದಕ್ಕೆ ಸಹಾಯ ಮಾಡು. I pray, Spirit of the living God, you will take control of our circumstances. ಈ ಪರಿಸ್ಥಿತಿಗಳನ್ನ ನಿನ್ನ ನಿಯಂತ್ರಣದಲ್ಲಿ ನೀ ತೆಗೆದುಕೊಳ್ಳಬೇಕಾಗಿ ಪ್ರಾರ್ಥಿಸುತ್ತೇವೆ. We pray against all kinds of disturbances in the name of Jesus. ಎಲ್ಲ ಅಡ್ಡಿಗಳನ್ನ ಆತಂಕಗಳನ್ನ ಯೇಸುವಿನ ನಾಮದಲ್ಲಿ ನಾವು ಎದುರಿಸ್ತೇವೆ. Holy Spirit of God, take charge. ಪರಿಶುದ್ಧಾತ್ಮ ದೇವನೇ ಸಂಪೂರ್ಣ ನಿನ್ನ ನಿಯಂತ್ರಣಕ್ಕೆ ತೆಗೆದುಕೋ. Each and every home. ಪ್ರತಿ ಒಂದು ಮನೆಗಳು. Some of them who are watching all alone. ಒಬ್ಬಂಟಿಗರಾಗಿ ಕುಂತು ಕೆಲವೊಬ್ಬರು ನೋಡ್ತಾ ಇದ್ದಾರೆ. Lord, minister to us. We have come to listen to your word. ಈ ಸಮಯದಲ್ಲಿ ನಮ್ಮ ಸಂಗಡ ನಿನ್ನ ಕೆಲಸ ಕಾರ್ಯವನ್ನ ಮಾಡು, ಯಾಕಂದ್ರೆ ನಿನ್ನ ವಾಕ್ಯವನ್ನು ಕೇಳುವುದಕ್ಕೆ ನಾವು ಬಂದಿದ್ದೇವೆ. And I pray even there will not be any disturbance due to internet bandwidth or any kind of technological hurdles. ಯಾವುದೇ ರೀತಿ ಇಂಟರ್ನೆಟ್ನಲ್ಲಿ ವಿಷಯದಲ್ಲಿ ಇರ್ಬೋದು, ಟೆಕ್ನಾಲಜಿಗೆ ಸಂಬಂಧಪಟ್ಟಂತಿರ್ಬೋದು, ಕಡಿಮೆ ಆಗುವಂಥದ್ದು ಸಮಸ್ಯೆ ಅಡ್ಡಿ ಆತಂಕಗಳು ಉಂಟಾಗದಂತೆ ಸಹಾಯ ಮಾಡು. We want to hear your voice. ನಿನ್ನ ಮಾತನ್ನ ನಾವು ಕೇಳಲು ಬಯಸ್ತೇವೆ. Speak to us. ನಮ್ಮೊಟ್ಟಿಗೆ ಮಾತನಾಡು. In Jesus' precious name I pray. ಯೇಸುವಿನ ಶ್ರೇಷ್ಠ ನಾಮದಲ್ಲಿ ನಾನು ಪ್ರಾರ್ಥಿಸ್ತೇನೆ. Amen. ಆಮೆನ್. Dr. Martin Lloyd Jones is a great man of God, was a great man of God. ಡಾಕ್ಟರ್ ಮಾರ್ಟಿನ್ ಲಾಯ್ಡ್ ಜೋನ್ಸ್ ಅಂತ ಹೇಳುವಂಥವ್ರು, ಅವರು ದೇವ ಸೇವಕರು, ದೊಡ್ಡ ದೇವ ಸೇವಕರು. This is what he said. ಈ ರೀತಿಯಾಗಿ ಅವರು ಹೇಳ್ತಾರೆ, when a man is defeated by life, ಜೀವನದಲ್ಲಿ ಮನುಷ್ಯನು ಸಂಪೂರ್ಣವಾಗಿ ಸೋಲಿಸಲ್ಪಡುವಾಗ, it will always be ಇದು ಯಾವಾಗಲೂ due to the fact that he is suffering from a spirit of fear. ಭಯ ಎನ್ನುವಂತ ಈ ಒಂದು ಭಯದ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಭಯದ ನಿಮಿತ್ತ ಈ ಸಂಗತಿ ಜರುಗುತ್ತದೆ ಅನ್ನುವಂತ. Any man is defeated in life, ಜೀವನದಲ್ಲಿ ಯಾವುದೇ ಪುರುಷನು ಸೋಲಿಸಲ್ಪಡಬೇಕಾಗಿರುವಂತ ಪಕ್ಷದಲ್ಲಿ, it is always because of the spirit of fear. ಯಾವಾಗಲೂ ಇದು ಯಾಕೆ ಅಂತಂತಂದ್ರೆ ಈ ಭಯ ಅನ್ನುವಂಥದ್ದು ನಮ್ಮಲ್ಲಿ ಇರುವುದರ ನಿಮಿತ್ತ ನಾವು ಸೋಲನ್ನು ಕಾಣುವಂಥದ್ದು. The spirit of fear is real. ಇದು ಆ ಭಯ ಅನ್ನುವಂಥದ್ದು ಭಯದ ಒಂದು ಆತ್ಮ ಅಂತ ಹೇಳುವಂತ ವಿಷಯಕ್ಕೆ ಸಂಬಂಧಪಡುವಾಗ ಇದು ಸತ್ಯವಾದದ್ದು. It is the ultimate cause of all failures. ಎಲ್ಲ ಸೋಲಿಗೆ ಮುಖ್ಯವಾಗಿರುವಂತ ಕಾರಣ ಅದಾಗಿರ್ತದೆ. And it is the cause of all unhappiness in life. ಜೀವನದಲ್ಲಿ ಅಸಂತೋಷಕ್ಕೆ ಇದೇ ಮುಖ್ಯ ಕಾರಣವಾಗಿರ್ತದೆ. In the Bible we come across this very interesting story in the book of Daniel. ದಾನಿಯೇಲನ ಪುಸ್ತಕದಲ್ಲಿ ನಾವು ಬಹಳ ಆಸಕ್ತಿಕರವಾಗಿ ವಿಶೇಷವಾಗಿರುವಂತ ಘಟನೆಯನ್ನು ನಾವು ಗಮನಿಸ್ತೇವೆ. Shadrach, Meshach and Abednego are three young men. ಇಲ್ಲಿ ಶದ್ರಾಕ್, ಮೇಷಕ್, ಅಬೇದ್ನಿಗೋ ಅನ್ನುವಂತ ಮೂರು ಯೌವನಸ್ಥರಿದ್ದಾರೆ. They have a most difficult decision to make. ಅವರಿಗೆ ಜೀವನದಲ್ಲಿ ಹೆಂಗ ಪರಿಸ್ಥಿತಿ ಅಂದ್ರೆ ಬಹಳ ಕಠಿಣವಾದ ಒಂದು ನಿರ್ಧಾರ ತೆಗೆದುಕೊಳ್ಬೇಕಾಗಿದೆ. The decision that they have to make is, ಅವ್ರು ತೆಗೆದುಕೊಳ್ಬೇಕಾಗಿರುವಂತ ನಿರ್ಧಾರ ಏನಂತಂದ್ರೆ, disobey God and live. ದೇವರಿಗೆ ಅವಿಧೇಯರಾಗ್ರಿ, ಆಮೇಲೆ ಜೀವಿಸುವಂತ ಒಂದು ಅವಕಾಶ ಪಡೀರಿ. Obey God, ದೇವರಿಗೆ ವಿಧೇಯರಾದ್ರೆ and die. ಸಾಯುವಂಥದ್ದು. What will be your choice? ಏನು ನಿಮ್ಮ ಆಯ್ಕೆ ಆಗಿರ್ತದೆ ಹಾಗಿದ್ದಲ್ಲಿ? Now in the present situation, ಈ ಒಂದು ದಿನಮಾನಗಳಲ್ಲಿ we are also facing lots of fear and uncertainty. ನಾವು ಅನೇಕ ಭಯವನ್ನ, ಅಸ್ಥಿರತೆ ಆಗಿರುವಂತ ಪರಿಸ್ಥಿತಿಗಳನ್ನು ಎದುರಿಸ್ತಾ ಇದ್ದೇವೆ. Look, some of us are afraid of our future in terms of the business, in terms of our job, in terms of our education. ನಾವು ಕೆಲವೊಬ್ಬರು ಭವಿಷ್ಯತ್ತಿಗೆ ಸಂಬಂಧಪಟ್ಟಂತೆ ಚಿಂತಿಸ್ತಾ ಇದ್ದೇವೆ. ನಮ್ಮ ಉದ್ಯೋಗದ ವಿಷಯಕ್ಕೆ ಸಂಬಂಧಪಟ್ಟಿರ್ಬೋದು, ಬಿಸ್ನೆಸ್ಗೆ ಸಂಬಂಧಪಟ್ಟಿರ್ಬೋದು, ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಿರ್ಬೋದು. So amidst this kind of a fear, ಈ ರೀತಿಯಾಗಿರುವಂತ ಭಯದ ಮಧ್ಯದಲ್ಲಿ you and I will face the temptation, disobey God and survive. ನಿನಗೆ ನನಗೂ ಇರುವಂತ ದೊಡ್ಡ ಶೋಧನೆ ಏನಂತಂದ್ರೆ, ದೇವರಿಗೆ ವಿಧೇಯಳಾಗು, ಅದ್ರ ನಂತರ ಜೀವಿಸು. Shadrach, Meshach, Abednego. ಶದ್ರಕ್, ಮೇಷಕ್, ಅಬೇದ್ನಿಗೋ. In 605 before Christ, BC. ಕ್ರಿಸ್ತ ಪೂರ್ವ 65ರಲ್ಲಿ ನಾವು 605. 605ರಲ್ಲಿ ನಾವು ಇದನ್ನು ಗಮನಿಸ್ತೇವೆ ನಡೆದಿರುವಂತ ಘಟನೆ.
Nebuchadnezzar, the king of Babylon, ಬ್ಯಾಬಿಲೋನಿನ ದೇಶದ ಅರಸನಾಗಿರುವಂತ ನೆಬುಕದ್ನೇಚರನ್ನು attacked Israel, ಇಸ್ರಾಯೇಲರ ಮೇಲೆ ಆಕ್ರಮಣ ಮಾಡ್ತಾನೆ, especially the Judea, Judea. ಯೂದಾಯದಲ್ಲಿ. And then he caught, many young people, ಅಲ್ಲಿ ಅನೇಕ ಯೌನಸ್ಥರನ್ನ ಸೆರೆಗೆ ತೆಗೆದುಕೊಳ್ತಾನೆ. and then took them along with him to be his slaves and servants in Babylon. ಬಾಬೇಲಿಗೆ ಅನೇಕ ಜನರನ್ನ ಕರೆದುಕೊಂಡು ತನ್ನೊಟ್ಟಿಗೆ ಸೆರೆ ಆಳಾಗಿ ಅವರನ್ನು ಕರೆದುಕೊಂಡು ಹೋಗ್ತಾನೆ. We read this in the first chapter of the book of Daniel. ದಾನಿಯೇಲನ ಮೊದಲನೇ ಅಧ್ಯಾಯದಲ್ಲಿ ಈ ಘಟನೆಯನ್ನು ನಾವು ನೋಡ್ತೇವೆ. And we also come across this information from the Bible that Shadrach, Meshach, Abednego were part of that group that was captured and taken from Judea. ಯುದ್ಧಾಯದಿಂದ ಅಂದ್ರೆ ಶದ್ರಕ್ ಮೇಷಕ್ ಅಬೇದ್ನಿಗೋ ಈ ಒಂದು ವ್ಯಕ್ತಿಗಳ ವಿಷಯದ ಕುರಿತು ನಾವು ಗಮನಿಸುವಾಗ ಇವರನ್ನು ಯುದ್ಧಾಯದಿಂದ ಅಪಹರಿಸಿ ಅಥವಾ ಯುದ್ಧಾಯದಿಂದ ಅವರನ್ನ ಸೆರೆ ಹಿಡಿದು ಕರೆದುಕೊಂಡು ಬಂದಿರುವಂತವರು. What did Nebuchadnezzar do? ನೆಬುಕದ್ನೇಜರನು ಇಲ್ಲಿ ಏನ್ ಮಾಡ್ತಾ ಇದ್ದಾನೆ ನೋಡ್ರಿ. When he took them as slaves to Babylon, ಬ್ಯಾಬಿಲೋನ್ಗೆ ಅವರನ್ನ ಸೆರೆ ಹಿಡಿದು ಕರೆದುಕೊಂಡು ಬಂದಂತ ಸಂದರ್ಭದಲ್ಲಿ they also changed their names. ಅವರ ಹೆಸರುಗಳನ್ನು ಸಹ ಬದಲಾಯಿಸ್ತಾನೆ. So, in fact, in verse 6 and 7 of the first chapter, we come across all these things. ಈ ಮೊದಲನೇ ಅಧ್ಯಾಯದ 6ನೇ ವಚನ ಇವೆಲ್ಲ ವಿಷಯಗಳನ್ನ ನಾವು ಅಲ್ಲಿ ಗಮನಿಸ್ತೇವೆ. The Jewish names that honored God ಯಹೂದ್ಯರ ಹೆಸರುಗಳು ದೇವರಿಗೆ ಗೌರವವನ್ನು ಸಲ್ಲಿಸುವಂತದ ಹೆಸರುಗಳಾಗಿರ್ತವೆ. were changed to the names of Babylonian gods. ಅದರ ನಂತರ ಅವು ಹೆಸರುಗಳನ್ನ ಬದಲಾಯಿಸಿ ಬ್ಯಾಬಿಲೋನಿನ ದೇಶದ ದೇವರುಗಳ ವಿಷಯಕ್ಕೆ ಸಂಬಂಧಪಟ್ಟಂತ ಹೆಸರುಗಳನ್ನು ಇಡಲಾಯಿತು. So Babylonians could change their name. ಅಲ್ಲಿ ಬಾಬೇಲಿನ ಜನರು ತಮ್ಮ ಹೆಸರುಗಳನ್ನು ಸಹ ಬದಲಾಯಿಸುವಂತ ಸಾಧ್ಯತೆ. Babylonians were able to change the name of these young people. ಈ ಒಂದು ಯೌನಸ್ಥರ ಹೆಸರುಗಳನ್ನು ಸಹ ಬಾಬೇಲಿನ ಜನರು ಹೆಸರನ್ನು ಬದಲಾಯಿಸುವುದಕ್ಕೆ ಸಾಮರ್ಥ್ಯ ಇತ್ತು, ಬದಲಾಯಿಸಿದ್ರು. But they could not change their heart. ಆದ್ರೆ ಅವರ ಹೆಸರುಗಳನ್ನು ಬದಲಾಯಿಸಿದ್ರೆ ಹೊರತು ಅವರ ಹೃದಯಗಳನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. Their heart remained loyal to the God of Israel. ಇಸ್ರಾಯೇಲ್ ದೇವರಿಗೆ ಅವರ ಹೃದಯಗಳು ಯಾವಾಗಲೂ ನಿಷ್ಠೆಯಿಂದ ವರ್ತಿಸ್ತಾ ಇರುವಂತದನ್ನು ನಾವು ಗಮನಿಸ್ತೇವೆ. So when we come to the 3rd chapter, 3ನೇ ಅಧ್ಯಾಯಕ್ಕೆ ನಾವು ಬರುವಾಗ let's remember, ಇದನ್ನ ನೆನಪಿನಲ್ಲಿ ಇಟ್ಕೊಳ್ಳೋಣ. the spirit of fear is a very dangerous spirit. ಭಯ ಅನ್ನುವಂಥದ್ದು ಇದು ಬಹಳ ಭಯದ ಆತ್ಮ ಅಂತ ಹೇಳುವಂಥದ್ದು ಇದು ಬಹಳ ಭಯವನ್ನ ತರಿಸುವಂತ ರೀತಿಯಲ್ಲಿ ಇರ್ತದೆ. As I said in the beginning, ನಾನು ಪ್ರಾರಂಭದಲ್ಲಿ ಹೇಳಿರುವಂತೆ it is the main reason a person is defeated in life. ಈ ಒಂದು ಭಯವೇ ಬಹಳ ಮುಖ್ಯವಾದ ಕಾರಣ ಮನುಷ್ಯನು ತನ್ನ ಜೀವನದಲ್ಲಿ ಸೋಲುವಿಕೆಗೆ. It is the main reason of unhappiness in life. ಜೀವನದಲ್ಲಿ ಅಸಂತೋಷವಿರಬೇಕು ಅಥವಾ ಅಸಂತೋಷದಲ್ಲಿ ಹೋಗುವುದಕ್ಕೆ ಮುಖ್ಯ ಕಾರಣ ಏನಂತಂದ್ರೆ ಭಯ. That's why in 2 Timothy chapter 1 verse 7 I am just quoting that scripture here. For God has not given us a spirit of fear, but of power, of love and of sound mind. 2ನೇ ತಿಮೋತಿ ಪುಸ್ತಕದಲ್ಲಿ ನಾವು 17ನೇ 1 ಮತ್ತು 7 ವಚನದಲ್ಲಿ 1ನೇ ಅಧ್ಯಾಯ 7ನೇ ವಚನದಲ್ಲಿ ನಾವು ನೋಡ್ತೇವೆ, ನಮಗೋಸ್ಕರ ಕೊಡಲ್ಪಟ್ಟಿರುವಂತ ಆತ್ಮ ಭಯದ ಹೇಡಿತನದ ಆತ್ಮವಲ್ಲ ಅನ್ನುವುದನ್ನು ಸ್ಪಷ್ಟವಾಗಿ ನೋಡ್ತೇವೆ. So these 3 young men who are there in Babylon, ಈ 3 ಯೌನಸ್ಥರು ಬಾಬೇಲಿನಲ್ಲಿ ಇದ್ದಾರೆ. and we know that they are loyal to God. ಅಲ್ಲಿ ನಾವು ಗಮನಿಸ್ತಾ ಇದ್ದೇವೆ ಅವರು ದೇವರಿಗೆ ತಾವು ಬಹಳ ಸತ್ಯವಂತರಾಗಿ ಬದುಕ್ತಾ ಇರುವಂತ ಜೀವಿತ. So as being loyal to God, what kind of spirit they have? ಹಾಗಿದ್ದಲ್ಲಿ ದೇವರಿಗೆ ನಿಷ್ಠೆ ಉಳ್ಳವರಾದಂತ ಜೀವನ ಜೀವಿಸ್ತಾ ಇರುವಾಗ ಅವರು ಯಾವ ರೀತಿಯಂತ ಆತ್ಮವನ್ನು ಉಳ್ಳವರಾಗಿದ್ರು ಅಂತ ಗಮನಿಸ್ರಿ. So let's read the book of Daniel chapter 3 verses 1 to 6. ದಾನಿಯೇಲನ ಪುಸ್ತಕ 3ನೇ ಅಧ್ಯಾಯ 1ರಿಂದ 6 ವಚನ ಈ ಸಮಯದಲ್ಲಿ ನಾವು ಓದಿ ಗಮನಿಸಿಕೊಳ್ಳೋಣ. King Nebuchadnezzar made an image of gold whose height was 60 cubits and its breadth was 6 cubits. He set it up on the plain of Dura in the province of Babylon. Verse 1. ಅಲ್ಲಿ ನಾವು 1ನೇ ವಚನ 3ನೇ ಅಧ್ಯಾಯ, ರಾಜನಾದ ನೆಬೂಕದ್ನೆಚ್ಚರನು 60 ಮೊಳ ಎತ್ತರದ 6 ಮೊಳದ ಅಗಲದ ಒಂದು ಬಂಗಾರದ ಪ್ರತಿಮೆಯನ್ನ ಮಾಡಿಸಿ ಬಾಬೇಲ್ ಸಂಸ್ಥಾನದ
ದೂರ ದೂರ ಎಂಬ ಬೈಲಿನಲ್ಲಿ ನಿಲ್ಲಿಸಿದನು. Verse 2. Then King Nebuchadnezzar sent to gather the satraps, the prefects, and the governors, the counselors, the treasurers, the justices, the magistrates, and all the officials of the province to come to the dedication of the image that King Nebuchadnezzar had set up. ಎರಡನೇ ವಚನದಿಂದ ಆಗ ರಾಜನಾದ ನೆಬೂಕದ್ನೆಚ್ಚರನು ತಾನು ನಿಲ್ಲಿಸಿದ ಪ್ರತಿಮೆಯ ಪ್ರತಿಷ್ಠೋತ್ಸವಕ್ಕಾಗಿ ಉಪರಾಜ, ನಾಯಕ, ದೇಶಾಧಿಪತಿ, ಮಂತ್ರಿ, ಕೋಶಾಧ್ಯಕ್ಷ, ನ್ಯಾಯಾಧಿಪತಿ, ವಿಚಾರಕ ಇವರನ್ನು ಸಮಸ್ತ ಸಂಸ್ಥಾನಾಧಿಕಾರಿಗಳನ್ನು ಒಟ್ಟುಗೂಡಿಸುವಂತೆ ದೂತರನ್ನು ಕಳುಹಿಸಲು ಆ ಉಪರಾಜ, ನಾಯಕ, ದೇಶಾಧಿಪತಿ, ಮಂತ್ರಿ, ಕೋಶಾಧ್ಯಕ್ಷ, ನ್ಯಾಯಾಧಿಪತಿ, ವಿಚಾರಕ ಇವರು ಸಮಸ್ತ ಸಂಸ್ಥಾನಾಧಿಕಾರಿಗಳು ರಾಜನಾದ ನೆಬೂಕದ್ನೆಚ್ಚರನ ನಿಲ್ಲಿಸಿದ ಪ್ರತಿಮೆಯ ಪ್ರತಿಷ್ಠೋತ್ಸವಕ್ಕೆ ನೆಬೂಕದ್ನೆಚ್ಚರನು ನಿಲ್ಲಿಸಿದ ಪ್ರತಿಮೆಯ ಮುಂದೆ ನಿಂತುಕೊಂಡರು. Then the satraps, the prefects, and the governors, the counselors, the treasurers, the justices, the magistrates, and all the officials of the province gathered for the dedication of the image that King Nebuchadnezzar had set up, and they stood before the image that Nebuchadnezzar had set up. And the herald proclaimed aloud, "You are commanded, O people, nations and languages, that when you hear the sound of the horn, pipe, lyre, trigon, harp, bagpipe, and every kind of music, you are to fall down and worship the golden image that King Nebuchadnezzar had set up." ಆಗ ಸಾರುವವನು ಗಟ್ಟಿಯಾಗಿ ಕೂಗಿ, ವಿವಿಧ ಜನಾಂಗ ಕುಲ ಭಾಷೆಗಳವರೇ, ನಿಮಗೆ ರಾಜಾಜ್ಞೆಯಾಗಿದೆ. ನೀವು ತುತ್ತೂರಿ, ಕೊಳಲು, ಕಿನ್ನರಿ, ತಂಬೂರಿ, ವೀಣೆ, ವಾಲಗ ಮುಂತಾದವುಗಳ ಸಕಲ ವಾದ್ಯಗಳ ಧ್ವನಿಯನ್ನು ಕೇಳಿದ ಕೂಡಲೇ ನೀವು ಅಡ್ಡ ಬಿದ್ದು ರಾಜನಾದ ನೆಬೂಕದ್ನೆಚ್ಚರನು ನಿಲ್ಲಿಸಿರುವಂಥ ಬಂಗಾರದ ಪ್ರತಿಮೆಯನ್ನು ಪೂಜಿಸಬೇಕು. ಯಾವನು ಅಡ್ಡ ಬಿದ್ದು ಪೂಜಿಸುವುದಿಲ್ಲವೋ ಅವನು ತಕ್ಷಣವೇ ದಗದಗ ಉರಿಯುವಂತ ಆವಿಯೊಳಗೆ ಹಾಕಲ್ಪಡುವನು ಎಂದು ಸಾರಿದನು. And whoever does not fall down and worship shall immediately be cast into a burning fiery furnace. So this is the important thing that is happening in Babylon. ಬಾಬೆಲಿನಲ್ಲಿ ಈ ಒಂದು ಸಂಗತಿ ಬಹಳ ಪ್ರಾಮುಖ್ಯವಾದ ಸಂಗತಿ ಅಲ್ಲಿ ಜರುಗ್ತಾ ಇದೆ. So the king has set up this image. ಇಲ್ಲಿ ರಾಜನು ಈ ಒಂದು ಮೂರ್ತಿಯನ್ನು ಸಿದ್ಧಪಡಿಸಿ ನಿಲ್ಲಿಸಿದ್ದಾನೆ. And on the day of dedication, ಆ ಒಂದು ಮೂರ್ತಿಯ ಪ್ರತಿಷ್ಠಾಪನೆಯ ದಿನದಂದು the command given is, ಈ ರೀತಿಯಾಗಿರುವಂತ ಆಜ್ಞೆ ಹೊರಡಲ್ಪಟ್ಟಿದೆ. ಅಲ್ಲಿ when that dedication process happens, ಯಾವಾಗ ಅದು ಪ್ರತಿಷ್ಠಾಪನಾ ಕೆಲಸ ಕಾರ್ಯ ಪ್ರಾರಂಭವಾಗ್ತದೋ everybody must fall down and worship. ಅಂತ ಸಮಯದಲ್ಲಿ ಪ್ರತಿಯೊಬ್ಬೊಬ್ಬರು ಅಡ್ಡ ಬಿದ್ದು ಅದಕ್ಕೆ ಅಡ್ಡ ಬೀಳ್ಬೇಕು ಅಂತ ಅನ್ನುವಂತ ಮಾತು. So the music was sounded. ಅಲ್ಲಿ ಬರ್ತಾ ಎಲ್ಲಾ ರೀತಿಯಾಗಿರುವಂತ ವಾದ್ಯಗಳು ಬಾರಿಸ್ತಾ ಇರುವಂತ ಶಬ್ದಗಳು ಕೇಳಿಸುವಾಗ everyone bowed down. ಎಲ್ಲರೂ ಸಹ ಅಲ್ಲಿ ತಲೆ ಬಾಗಿಸಬೇಕು, ಅದ್ರ ಮುಂದೆ ಅಡ್ಡ ಬೀಳ್ಬೇಕು. They bowed down. ಅವರೆಲ್ಲರೂ ತಲೆ ಬಾಗಿಸಿ ಅಡ್ಡ ಬಿದ್ರು. But 3 people stood tall. ಆದ್ರೆ 3 ಜನರು ಅಡ್ಡ ಬೀಳಲಿಲ್ಲ. Shadrach, Meshach and Abednego. ಶದ್ರಕ್, ಮೇಷಕ್ ಮತ್ತು ಅಬೇದ್ನೆಗೋ. So in verse 15 in the Bible, 15ನೇ ವಚನದಲ್ಲಿ ಬೈಬಲ್ನಲ್ಲಿ ಗಮನಿಸುವಾಗ King Nebuchadnezzar warns them. ನೆಬೂಕದ್ನೆಚ್ಚರ ರಾಜನಿಗೆ ಅವರ ಅವಶ್ಯಕತೆ ಇತ್ತು. He warns them. ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟಿರ್ತಾನೆ. He gives them a second chance. ಅವರಿಗೆ ಎರಡನೇ ಒಂದು ಅವಕಾಶ ಕೊಡ್ತಾನೆ. Now remember this young people. ಇಲ್ಲಿ ಗಮನಿಸ್ರಿ ಯವನಸ್ಥ ಜನರು. We must realize this, a faith that is tested by fire, ನಂಬಿಕೆ ಅನ್ನುವಂಥದ್ದು ಬೆಂಕಿಯ ಮೂಲಕವಾಗಿ ಪರೀಕ್ಷಿಸಲ್ಪಡುವಂತ ಸಂದರ್ಭದಲ್ಲಿ is a faith that can be trusted. ಅಂತ ನಂಬಿಕೆಯನ್ನ ನಾವು ನಂಬುವುದಕ್ಕೆ ಸಾಧ್ಯ ಉಂಟು. A faith that is tested by fire, ಬೆಂಕಿಯ ಮೂಲಕವಾಗಿ ನಂಬಿಕೆಯು ಪರೀಕ್ಷಿಸಲ್ಪಡುವಂತ ನಂಬಿಕೆಯನ್ನು is a faith that can be trusted. ಅಂತ ನಂಬಿಕೆಯನ್ನ ನಾವು ನಂಬುವುದಕ್ಕೆ ಸಾಧ್ಯವಾಗಿರುವಂತ ನಂಬಿಕೆ ಆಗಿರುತ್ತದೆ. Because your faith and my faith
will always be tested. ಯಾಕಂದ್ರೆ ನಿನ್ನ ನಂಬಿಕೆ ನಮ್ಮ ನಂಬಿಕೆ ಅಂತ ಗಮನಿಸುವಾಗ ಯಾವಾಗಲೂ ಅದು We ಪರೀಕ್ಷಿಸಲ್ಪಡ್ತದೆ. always can say, I have faith. ನಾವು ಅನೇಕ ಸಾರಿ ಹೇಳ್ತೇವೆ ನಮಗೆ ನಂಬಿಕೆ ಇದೆ. You can say, we can go and say, this is gold. ನಾವು ಹೋಗಿ ಹೇಳ್ಬೋದು ಇದು ಬಂಗಾರ ಅಂತ ಹೇಳಿ. But unless it is tested, ಅದು ಪರೀಕ್ಷಿಸಲ್ಪಡದೆ ಹೊರತು you cannot know it is gold. ಹೌದು ಇದು ಗೊತ್ತಾಗುವುದಿಲ್ಲ ಇದು ಬಂಗಾರ ಅಂತ Because ಹೇಳಿ. even brass can look like gold. ಅದೇ ಕಬ್ಬಿಣದ ವಿಷಯಗಳು ಸಹ ಗಮನಿಸುವುದಾಗಿದ್ದಲ್ಲಿ ಅವು ಸಹ ಬಂಗಾರದಂತೆ ಕಾಣಲಿಕ್ಕೆ ಸಾಧ್ಯತೆ ಉಂಟು. ಹಿತ್ತಾಳೆಯನ್ನು ಸಹ ಬಂಗಾರದಂತೆ ಕಾಣಲಿಕ್ಕೆ It ಉಂಟು. can also be rolled gold also. ಅದು ರೋಲ್ಡ್ ಗೋಲ್ಡ್ ಸಹ ಆಗಿರುವುದಕ್ಕೆ So, ಸಾಧ್ಯತೆ ಉಂಟು. notice this, faith will be tested by fire. ನಂಬಿಕೆ ಅನ್ನುವಂಥದ್ದು ಬೆಂಕಿಯ ಮೂಲಕವಾಗಿ That's why ಪರೀಕ್ಷಿಸಲ್ಪಡ್ತದೆ. in 1 Peter chapter 4 verse 12 Peter writes about this. ಮೊದಲೇ ಪೇತ್ರನು ಅಲ್ಲಿ ಪೇತ್ರನು ಈ ಪತ್ರಿಕೆಯಲ್ಲಿ ಪೇತ್ರನು ಈ ರೀತಿಯಾಗಿ ಹೇಳ್ತಾನೆ. ಅಲ್ಲಿ ನಾವು 4ನೇ ಅಧ್ಯಾಯ 12ನೇ ವಚನದಲ್ಲಿ In 1 Peter chapter 4 verse 12 Peter says, beloved, do not think it strange concerning the fiery trials which is to try you as though some strange thing has happened to you. ಅಲ್ಲಿ ನಾವು ನೋಡ್ತೇವೆ ಮೊದಲೇ ಪೇತ್ರ 4ನೇ ಅಧ್ಯಾಯ 12ನೇ ವಚನವನ್ನ ನಾವು ಗಮನಿಸುವುದಾಗಿದ್ದಲ್ಲಿ ಅಲ್ಲಿ ಸ್ಪಷ್ಟವಾಗಿ ಹೇಳುವಂಥದ್ದು ಅಲ್ಲಿ ನಾವು ನೋಡ್ತೇವೆ 4ನೇ ಅಧ್ಯಾಯ 12ನೇ ವಚನದಲ್ಲಿ, ಪ್ರಿಯರೇ ನೀವು ಪರಿಶೋಧನೆಗಾಗಿ ಪುಟಕ್ಕೆ ಹಾಕಲ್ಪಟ್ಟದ್ದಕ್ಕೆ ಆಶ್ಚರ್ಯ ಪಡಬೇಡ್ರಿ, ವಿಪರೀತವಾದ ಸಂಗತಿ ಸಂಭವಿಸಿತೆಂದು ಯೋಚಿಸಬೇಡ್ರಿ. On July 19th AD 64 ಜುಲೈ 19 ಅದು AD 65 ಅಂದು 64 AD Christian era, Rome was burnt. ಅಲ್ಲಿ ರೋಮ್ ಸಂಪೂರ್ಣವಾಗಿ ಅದು ಬೆಂಕಿಯಿಂದ ಸಂಪೂರ್ಣವಾಗಿ ಸುಟ್ಟು ಹೋಯ್ತು. And the ruler that time, Emperor Nero himself was responsible for burning the city. ರೋಮ್ ಸಾಮ್ರಾಜ್ಯ ಆ ಒಂದು ಪಟ್ಟಣ ಸುಡುವುದಕ್ಕೆ ಅಲ್ಲಿರುವಂತ ಮುಖ್ಯವಾಗಿರುವಂತ ಆ ರಾಜನೇ ಅಧಿಕಾರಿಯೇ ಅದಕ್ಕೆ ಮುಖ್ಯ ಕಾರಣನಾಗಿದ್ದನು. But he blamed it on Christians. ಆದ್ರೆ ಆ ಒಂದು ವಿಷಯ ತನ್ನ ಮೇಲೆ ಹಾಕಿಕೊಳ್ಳದೆ ಅಲ್ಲಿರುವಂತ ಕ್ರೈಸ್ತರ ಮೇಲೆ ಅದನ್ನು ಹೊರಿಸ್ತಾನೆ ತಪ್ಪನ್ನ. It is because of these followers of Jesus that the Rome is burnt. ಈ ಒಂದು ಯೇಸುವನ್ನು ಹಿಂಬಾಲಿಸ್ತಾ ಇರುವಂತ ಜನರ ನಿಮಿತ್ತದಿಂದಲೇ ಈ ರೋಮ್ ಸಾಮ್ರಾಜ್ಯ ಸುಟ್ಟು ಹೋಗುವುದಕ್ಕೆ ಸಾಧ್ಯ ಆಯಿತು ಅಂತ ಹೇಳಿ. So the whole Roman people, they started to persecute the followers of Jesus Christ. ಅದರ ನಿಮಿತ್ತ ಅಲ್ಲಿರುವಂತ ರೋಮ್ದಲ್ಲಿರುವಂತ ಎಲ್ಲ ಜನರು ಆ ಯೇಸುವನ್ನು ಹಿಂಬಾಲಿಸ್ತಾ ಇರುವಂತ ಜನರನ್ನ ವಿರುದ್ಧವಾಗಿ ಹಿಂಸೆಯನ್ನ ಪ್ರಾರಂಭಿಸಿದ್ರು. He tied the followers of Christ to the poles in his garden and lit them on fire. ಅಲ್ಲಿ ಯೇಸುವನ್ನು ಹಿಂಬಾಲಿಸ್ತಾ ಇರುವಂತ ಜನರನ್ನ ಅವರು ಕಟ್ಟಿಯಾಕಿ ಹಿಡಿದು ಬಂದು ತಮ್ಮಲ್ಲಿರುವಂತ ತೋಟದಲ್ಲಿ ಇಟ್ಟು ಕಂಬಗಳನ್ನು ಹಾಕಿ ಆ ಕಂಬಕ್ಕೆ ಸುತ್ತಿ ಅವರನ್ನು ಸುಟ್ಟು ಹಾಕಿದ್ರು. And many scholars say 1 Peter was written around that time. ಅನೇಕ ಒಂದು ತತ್ವಶಾಸ್ತ್ರಗಳು ದೈವಿಕ ಶಾಸ್ತ್ರವನ್ನು ಮಾಡಿದಂತ ಜನರು ಹೇಳ್ತಾರೆ ಈ ಒಂದು ಮೊದಲನೇ ಪೇತ್ರ ಪತ್ರಿಕೆಯನ್ನ ಆ ಸಮಯದಲ್ಲಿ ಬರೆಯಲ್ಪಟ್ಟಿತು. So in verse 6 and 7 of 1 Peter chapter 1, ಮೊದಲೇ ಪೇತ್ರದಲ್ಲಿ ನಾವು ನೋಡ್ತೇವೆ ಆ ಒಂದು 1ನೇ ಅಧ್ಯಾಯ 6-7ರಲ್ಲಿ as we read further, ಅದರ ಮುಂದ್ಗಡೆ ಓದ್ತಾ ಹೋಗುವಂತೆ, now for a little while you may have had to suffer grief in all kinds of trials. These have come so that your faith, of greater worth than gold, which perishes even though refined by fire, may be proved genuine. ಇಲ್ಲಿ 6ನೇ ವಚನ ನಾವು ಗಮನಿಸ್ತೇವೆ, ನೀವು ಸದ್ಯಕ್ಕೆ ಸ್ವಲ್ಪ ಕಾಲ ದೇವರ ಚಿತ್ತಾನುಸಾರ ನಾನಾ ಕಷ್ಟಗಳಲ್ಲಿದ್ದು ದುಃಖಿಸುವವರಾಗಿದ್ರು ಆ ಪದವಿಯನ್ನು ಆಲೋಚಿಸಿ ಹರ್ಷಿಸುವವರಾಗಿದ್ದೀರಿ. ಬಂಗಾರವು ನಾಶವಾಗುವಂಥದ್ದಾಗಿದ್ದರೂ ಅದನ್ನು ಬೆಂಕಿಯಲ್ಲಿ ಪುಟ ಹಾಕಿ ಶೋಧಿಸುವುದುಂಟಷ್ಟೇ. ಬಂಗಾರಕ್ಕಿಂತಲೂ ಅಮೂಲ್ಯವಾಗಿರುವಂಥ ನಿಮ್ಮ ನಂಬಿಕೆಯು ಈ ಕಷ್ಟಗಳಿಂದ ಶೋಧಿತವಾಗಿ ಯೇಸು ಕ್ರಿಸ್ತನ ಪ್ರತ್ಯಕ್ಷವಾಗುವಾಗ ನಿಮಗೆ ಕೀರ್ತಿ ಪ್ರಭಾವ ಮಾನಗಳನ್ನು ಉಂಟು ಮಾಡುವವು. So faith will be tested by fire. ನಂಬಿಕೆ ಅನ್ನುವಂಥದ್ದು ಬೆಂಕಿಯಿಂದಲೇ ಪರಿಶೋಧಿಸಲ್ಪಟ್ಟೇ ಪಡ್ತದೆ. I repeat again, a faith that is tested by fire is a faith that can be trusted. ನಾನು ಇದನ್ನು ತಿರುಗಿ ಹೇಳ್ತೇನೆ, ಯಾವ ನಂಬಿಕೆ ಬೆಂಕಿಯಿಂದ ಪರಿಶೋಧಿಸಲ್ಪಡ್ತದೋ ಅಂತ ನಂಬಿಕೆಗೆ ಅರ್ಹವಾದಂತ ನಂಬಿಕೆ ಆಗಿರ್ತದೆ. So can your faith in Jesus handle the fire?
ನಿಮ್ಮ ನಂಬಿಕೆ ಯೇಸುವಿನ ಮೇಲೆ ಇಟ್ಟಿರುವಂತ ನಿಮ್ಮ ನಂಬಿಕೆ, ಆ ಒಂದು ನಂಬಿಕೆ ಬೆಂಕಿಯನ್ನ ಸಹಿಸಿಕೊಳ್ತದ, ಬೆಂಕಿಯನ್ನ ನಿಯಂತ್ರಿಸಲಿಕ್ಕೆ ಸಾಧ್ಯನಾ? Can your faith handle the possibility of unanswered prayer? ಈ ಪ್ರಾರ್ಥನೆಗೆ ಉತ್ತರವೇ ಸಿಗದಂತಹ ರೀತಿ ಆಗಿರುವಂತ ಸಂಗತಿಗಳು ನಿಮ್ಮ ನಂಬಿಕೆಯಲ್ಲಿ ನಿಮಗೆ ಬರುವಂತ ಸಂದರ್ಭದಲ್ಲಿ ನಿಮ್ಮ ನಂಬಿಕೆ ಪರಿಶೋಧಿಸಲ್ಪಡುವಂತ ಸಾಧ್ಯತೆ ದೃಢವಾಗಿ ನಿಲ್ತದ? Can your faith in fact handle loss in your personal life? ನಿನ್ನ ವೈಯಕ್ತಿಕ ಜೀವನದಲ್ಲಿ ಸಂಪೂರ್ಣವಾಗಿ ಲಾಸ್ ಆಗಿರುವಂತದ್ದು, ಸಂಪೂರ್ಣವಾಗಿ ಸೋತಿರುವಂತ ಪರಿಸ್ಥಿತಿಯನ್ನ ನಿನ್ನ ನಂಬಿಕೆ ಅದನ್ನು ಎದುರಿಸ್ತದ? Can your faith handle, betrayal? Somebody betrays you. ಯಾರೋ ನಿಮ್ಮನ್ನ ಸಂಪೂರ್ಣವಾಗಿ ತೊರೆದು ಕೈ ಬಿಟ್ಟು ಹೋಗ್ಬಿಟ್ಟಿದ್ದಾರೆ, ಅಂತ ಪರಿಸ್ಥಿತಿ, ಅಂತ ವಿಷಯಗಳನ್ನು ಸಹ ನಿನ್ನ ನಂಬಿಕೆಯ ಸಮಯದಲ್ಲಿ ಅದನ್ನ ನೀವು ಸಹಿಸ್ಕೊಂತೀಯ? Many people, ಅನೇಕ ಜನರು if the prayers are not answered, ಅನೇಕ ಪ್ರಾರ್ಥನೆಗಳಿಗೆ ಉತ್ತರ ಸಿಗದಿದ್ದಲ್ಲಿ they left Jesus. ಯೇಸುವನ್ನು ಬಿಟ್ಬಿಡ್ತಾರ್ರಿ. Many people, ಅನೇಕ ಜನರು if they go through some kind of problem in life, ಜೀವನದಲ್ಲಿ ಏನೋ ಸಮಸ್ಯೆಗಳಲ್ಲಿ ಹಾದು ಹೋಗ್ತಾ ಇರುವಂತ ಪರಿಸ್ಥಿತಿ ಬಂದ್ರೆ they leave Jesus. ಯೇಸುವನ್ನು ಬಿಟ್ಬಿಡ್ತಾರೆ, They leave prayer. ಪ್ರಾರ್ಥನೆ They ಬಿಟ್ಬಿಡ್ತಾರೆ, leave worship. ಆರಾಧನೆ ಬಿಟ್ಬಿಡ್ತಾರೆ, They leave obedience. ವಿಧೇಯತೆಯನ್ನು ಸಹ ಬಿಟ್ಬಿಡ್ತಾರೆ. Why? ಯಾಕೆ? Their faith is not capable ಯಾಕಂದ್ರೆ of holding on this fiery trial. ಯಾಕಂದ್ರೆ ಅವರ ನಂಬಿಕೆ ಈ ಒಂದು ಪರಿಸ್ಥಿತಿಗಳಲ್ಲಿ ಹಾದು ಹೋಗುವಂತ ಬೆಂಕಿಯಲ್ಲಿ ಇದ್ದು ಸ್ಥಿರವಾಗಿ ನಿಲ್ಲುವುದಕ್ಕೆ ಸಾಮರ್ಥ್ಯ ಇಲ್ಲದಿರುವಂತ ನಂಬಿಕೆ ಅದು. It's not made of gold. ಅದು ಬಂಗಾರದಿಂದ ಮಾಡಲ್ಪಟ್ಟದ್ದಲ್ಲ. These are rolled gold believers. ಇವರೆಲ್ಲ ರೋಲ್ಡ್ ಗೋಲ್ಡ್ ಬಿಲೀವರ್ಸ್, ವಿಶ್ವಾಸಿಗಳು. They look golden, ನೋಡುವುದಕ್ಕೆ ಬಂಗಾರದಂತೆ ಕಾಣಿಸ್ತಾರ್ರಿ, but inside is all what? Iron. ಅಲ್ಲಿ ಒಳಗಡೆ ನೋಡಿದ್ರೆ ಏನು ಇರೋದಿಲ್ಲ, ಕೇವಲ ಕೆಬ್ಬಿಣ. Can your faith be tested by fire? ನಿನ್ನ ನಂಬಿಕೆ ಬೆಂಕಿಯಿಂದ ಪರಿಶೋಧಿಸಲ್ಪಡಬಹುದಾ? No answers to prayer. ಪ್ರಾರ್ಥನೆಗಳಿಗೆ ಉತ್ತರ ಇಲ್ಲ. Still will you believe and follow Jesus? ಇನ್ನು ಸಹ ಆದ್ರೂ ಸಹ ನಂಬಿ ಯೇಸುವನ್ನು ಹಿಂಬಾಲಿಸ್ತೀಯೋ? There will be no, let's say there will be loss in your work. ನೀನು ಮಾಡುವಂತ ಕೆಲಸ ಉದ್ಯೋಗದಲ್ಲಿ ಸಂಪೂರ್ಣವಾಗಿ ಲಾಸ್ ಇರುವಂತ ಪರಿಸ್ಥಿತಿ ಇದೆ ಅಂತಿಕೋ. Will you still believe and follow Jesus? ಆದ್ರೂ ಸಹ ಯೇಸುವನ್ನ ನಂಬಿ ನೀನು ಹಿಂಬಾಲಿಸ್ತಾನೆ ಇರ್ತೀಯ? People may betray you. ಜನರು ನಿನ್ನನ್ನು ಕೈ ಬಿಡಬಹುದು ಎಲ್ಲರೂ. Will you still follow Jesus? ಆದ್ರೂ ಸಹ ನೀ ಯೇಸುವನ್ನ ಹಿಂಬಾಲಿಸುವುದನ್ನು ಬಿಡದೆ ಹಿಂಬಾಲಿಸ್ತೀಯ? Shadrach, Meshach, Abednego, 3 guys, young fellows, they were just like us. ಶದ್ರಾಕ್, ಮೆಷಕ್, ಅಬದ್ನಿಗೋ ನಿಮ್ಮ ಹಾಗೆ ನಮ್ಮ ಹಾಗಿರುವಂತ ಯೌವನಸ್ಥ ಜನರು, 3 ಜನರು. They had homes. ಅವ್ರಿಗೆ ಮನೆಗಳಿವೆ. They have dreams of a future. ಭವಿಷ್ಯತ್ತಿನ ದೊಡ್ಡ ಕನಸುಗಳು ಅವ್ರ ಕಡೆ ಇದೆ. They wanted to live as young people. ಯೌವನಸ್ಥರು ಹೇಗೆ ಜೀವಿಸ್ತಾ ಇದ್ರು ಹಾಗೆ ತಾವು ಸಹ ಜೀವಿಸಬೇಕಂತ ಆಶೆ ಉಳ್ಳಂತ ಜನರು. No, they did not want to die. ಅವರು ಸಾಯುವುದಕ್ಕೆ ಅವ್ರಿಗೆ ಮನಸ್ಸಿಲ್ಲ. No, they did not want to die. ಅವ್ರು ಸಾಯುವುದಕ್ಕೆ ಒಟ್ಟೊಟ್ಟು ಮನಸ್ಸಿಲ್ಲ ಅವ್ರಿಗೆ. But now they are being forced to make a decision. ಆದ್ರೆ ಈಗ ಅವರಿಗೆ ಒತ್ತಾಯ ಪಡ್ತಾ ಇದೆ, ನೀವು ನಿರ್ಧಾರವನ್ನ ಮಾಡ್ಬೇಕನ್ನುವಂತ ಒತ್ತಾಯ. Bow down to an image. ಓ, ಈ ಒಂದು ಮೂರ್ತಿಗೆ ನೀವು ಅಡ್ಡ ಬೀಳ್ರಿ, or you will be burned. ಇಲ್ಲದಿದ್ರೆ ನಿಮ್ಮನ್ನ ಸಂಪೂರ್ಣವಾಗಿ ಬೆಂಕಿಯಲ್ಲಿ ದಹಿಸಿ ಹಾಕ್ತದೆ. What are the temptations of that kind today for us? ಈ ದಿನ ಆ ರೀತಿಯಾಗಿರುವಂತಹ ಶೋಧನೆಗಳು ನಮ್ಮ ಮುಂದೆ ಯಾವ ಶೋಧನೆಗಳಿವೆ? No. The definition of worshipping an idol today. ಈ ದಿನ ಆ ಮೂರ್ತಿಗಳಿಗೆ ಆರಾಧನೆಯನ್ನ ಸಲ್ಲಿಸುವಂತದ್ದು ಅಂತ ಹೇಳುವಾಗ ಇದರ ವಿವರಣೆಯನ್ನ ಅಥವಾ ಅರ್ಥ ನೋಡುವಾಗ, what is the idol? ಹಾಗಿದ್ದಲ್ಲಿ ಈ ಮೂರ್ತಿ ಅಂದ್ರೆ ಯಾವುದು? Anything that separates you from God is an idol. ನಿನ್ನನ್ನ ದೇವರಿಂದ ದೂರ ಮಾಡುವಂತ ಪ್ರತಿಯೊಂದು ಸಂಗತಿ ಅದು ಒಂದು ಮೂರ್ತಿ ಆಗಿರುವಂತದ್ದು. Remember, I tell it again, anything that separates you from, anything that comes between you and God is an idol. ನಿನ್ನನ್ನ ದೇವರಿಂದ ದೂರಪಡಿಸುವಂತದ್ದು, ದೇವರು ಮತ್ತು ನಿನ್ನ ಮಧ್ಯದಲ್ಲಿ ಅಡ್ಡಿಯನ್ನು ತರುವಂತ ಯಾವುದೇ ಸಂಗತಿ ಅದು ಒಂದು ಮೂರ್ತಿ ಅಂತೆ ನಿನ್ನ ಜೀವನದಲ್ಲಿ ಕೆಲಸ ಮಾಡ್ತದೆ. Let's take a little while, because when we talk about an idol, we think about a certain religion or certain people. ನಾವು ಈ ಒಂದು ಮೂರ್ತಿಗಳು ಅಂತ ನಾವು ಗಮನಿಸುವಾಗ ನಾವು ಹೆಂಗೆ ಯೋಚಿಸ್ತೇವೆ? ಏನೋ ಒಂದು ಧಾರ್ಮಿಕತೆ ಬಗ್ಗೆ ಯೋಚಿಸ್ತೇವೆ ಅಥವಾ ಧಾರ್ಮಿಕದ ಜನರ ಬಗ್ಗೆ ಯೋಚನೆ ಬರ್ತದೆ ನಮಗೆ.
ನಮ್ಗೆ. Oh, we don't do all that. ಆ ಎಲ್ಲ ಸಂಗತಿಗಳನ್ನ ನಾವು ಮಾಡುವಂತದ್ದಲ್ಲ. I'll tell you what is that is separating you, what is that is coming between you and God. ಆದ್ರೆ ಅದು ವಿಷಯಗಳನ್ನ ನಾನು ಹೇಳುವಂತದ್ದಲ್ಲ, ಆದ್ರೆ ನಿನ್ನ ಮತ್ತು ದೇವರ ಮಧ್ಯದಲ್ಲಿ ಬಂದು ನಿನ್ನನ್ನ ದೇವರನ್ನ ದೂರ ಮಾಡುವಂತ ಸಂಗತಿ ಯಾವುದು ಅದು. So anything that you cannot sacrifice for God is an idol. ನೀನು ದೇವರಿಗೋಸ್ಕರ ತ್ಯಾಗ ಮಾಡದೇ ಇರುವಂತ ಸಂಗತಿ ಏನಿದೆಯೋ ಅದು ಮೂರ್ತಿಯಾಗಿದೆ ನಿನಗೋಸ್ಕರ. Anything you give first place in your life other than God is your idol. ದೇವರಿಗಿಂತ ಮೊದಲನೇ ಸ್ಥಾನವನ್ನ ನಿನ್ನ ಜೀವನದಲ್ಲಿ ಬೇರೆ ಯಾವ ಸಂಗತಿಗಳಿಗೆ ಕೊಡ್ತಾ ಇದೆಯೋ ಅದು ನಿನ್ನ ಒಂದು ಮೂರ್ತಿಯಾಗಿದೆ. Anything that takes place of God is an idol. ದೇವರ ಸ್ಥಾನವನ್ನ ವಹಿಸಿಕೊಳ್ಳುವಂತ ಪ್ರತಿಯೊಂದು ಸಂಗತಿ ನಿನ್ನ ಜೀವನದಲ್ಲಿ ಅದು ಒಂದು ಮೂರ್ತಿ ನಿನ್ನ ಜೀವನದಲ್ಲಿ. Anything you love more than God is an idol. ಓ ದೇವರಿಗಿಂತ ಹೆಚ್ಚು ನೀನು ಪ್ರೀತಿಸುವಂತ ಎಲ್ಲ ಸಂಗತಿಗಳು ಅದು ಮೂರ್ತಿಯಾಗಿದೆ. Anything that takes the best position and the first place other than God is your idol. ದೇವರಿಗಿಂತಲೂ ಮೊದಲನೇ ಸ್ಥಾನವನ್ನ ಅದರ ಒಂದು ಸಂಪೂರ್ಣವಾಗಿ ವಶಪಡಿಸಿಕೊಳ್ಳುವಂತ ಸಂಗತಿ ಅದು ಮೂರ್ತಿಯಾಗಿದೆ. Anything you obey more than obeying God is your idol. ದೇವರಿಗಿಂತಲೂ ಹೆಚ್ಚು ವಿಧೇಯರಾಗುವಂತ ಸಂಗತಿಗಳು ಯಾವಿವೆಯೋ ಆ ಸಂಗತಿ ನಿನಗೆ ಅಥವಾ ಅದು ಮೂರ್ತಿಯಾಗಿದೆ. Anything that makes you disobey God is your idol. ದೇವರಿಗೆ ಅವಿಧೇಯರಾಗುವಂತೆ ನಡೆಸುವಂತ ಸಂಗತಿ ಅದು ಮೂರ್ತಿಯಾಗಿದೆ. Anything that makes you compromise is an idol. ಯಾವ ವಿಷಯ ಸಂಧಾನ ಮಾಡಿಕೊಳ್ಳುವಂತ ಯಾವ ವಿಷಯ ಇರ್ತದೋ ಅಂತ ವಿಷಯನೂ ಸಹ ಮೂರ್ತಿಯಾಗಿರುವಂತ. Anything that you want so much that you would like to neglect even God, that is your idol. ದೇವರನ್ನು ಸಹ ಅಲಕ್ಷಿಸಿ ದೇವರನ್ನು ಸಹ ಬಿಡಲು ಸಿದ್ಧವಿದ್ದು ಬೇರೆಯನ್ನ ಆಶಿಸಿ ಬಯಸುವಂತ ಸಂಗತಿನೂ ಸಹ ಮೂರ್ತಿಯಾಗಿರುವಂತದ್ದು. Anything you enjoy more than His presence is your idol. ದೇವರ ಸಾನ್ನಿಧ್ಯಗಿಂತಲೂ ಹೆಚ್ಚಾಗಿ ಬೇರೆ ವಿಷಯಗಳನ್ನ ಸಂತೋಷಿಸುವಂತ ವಿಷಯನೂ ಸಹ ಅದು ಮೂರ್ತಿ. So Shadrach, Meshach, Abednego, the image is before them. They are being challenged. Bow down, or you're going. If you don't bow down, you're going to die. ಶದ್ರಾಕ್ ಮೇಷಕ್ ಅಬದ್ನಿಗೋ ಅವರ ಎದುರುಗಡೆ ಈ ಒಂದು ಸಂಗತಿ ಮೂರ್ತಿ ಇದೆ, ನೀವು ಈ ಮೂರ್ತಿಗೆ ಅಡ್ಡ ಬಿಲ್ಲದಿದ್ದಲ್ಲಿ ನೀವು ಸಾಯಲ್ಪಡ್ತೀರಿ, ಸತ್ತೋಗ್ತೀರಿ ಅಂತ ಹೇಳುವಂತ ಮಾತು. So let's give some good advice to them. ಈಗ ಅವ್ರಿಗೆ ಕೆಲವೊಂದು ಸಲಹೆಗಳನ್ನು ಕೊಡುವುದಕ್ಕೆ ಪ್ರಯತ್ನ ಮಾಡೋಣ್ರಿ. How to escape? ಹೇಗೆ ಇದರಿಂದ ಪಾರಾಗಬೇಕು? Let us rationalize some answers. ಕೆಲವೊಂದು ಉತ್ತರಗಳನ್ನು ಗಮನಿಸೋಣ. I will bow down, ನಾನು ಅಡ್ಡ ಬೀಳ್ತೇನೆ, but not actually worship the idol. ನಾ ಅಡ್ಡ ಬೀಳ್ತೇನೆ, ಆದ್ರೆ ಆ ಒಂದು ಮೂರ್ತಿಯನ್ನು ನಾನು ಆರಾಧಿಸೋದಿಲ್ಲ. That's one way to escape. ಒಂದು ಮಾರ್ಗ, ಈ ರೀತಿ ಮಾರ್ಗದಿಂದ ನಾವು ತಪ್ಪಿಸ್ಕೊಳ್ಬಹುದು. Second, ಎರಡನೇದು, I will worship this one time, ಒಂದೇ ಒಂದು ಸಾರಿ ನಾನು ಇದಕ್ಕೆ ಅಡ್ಡ ಬಿದ್ದು ಆರಾಧಿಸ್ತೇನೆ, then ask God for forgiveness. ಅದರ ನಂತರ ದೇವ್ರಿಗೆ ಹೋಗಿ ಕೇಳ್ಬಿಡ್ತೇನೆ, ದೇವ್ರೇ ನಾನು ಈ ರೀತಿ ಮಾಡಿದೆ, ತಪ್ಪಾಯ್ತಪ್ಪ ಕ್ಷಮಸಂತು. This is a foreign land. ಯಾಕಂದ್ರೆ ನಾವಿರುವಂತದ್ದು ಬೇರೆ ಹೊರ ದೇಶದ ಪ್ರದೇಶ. God will excuse me for following the customs of this foreign land. ಯಾಕಂದ್ರೆ ನಾವಿರುವಂತ ಬೇರೆ ಪ್ರಾಂತದಲ್ಲಿ ಬಂದಿದ್ದೇವೆ, ದೇವರು ನಮ್ಮನ್ನು ಇಲ್ಲಿರುವಂತ ವಾತಾವರಣಕ್ಕೆ ತಕ್ಕಂತೆ ನಾವು ಬದುಕುವಂತ ವಿಷಯಕ್ಕೆ ಸಂಬಂಧಪಡುವಾಗ ದೇವರು ನಮ್ಗೆ ಕ್ಷಮಿಸ್ತಾನೆ. So let's go and worship. ಅದಕ್ಕೋಸ್ಕರ ಹೋಗಿ ಆರಾಧಿಸೋಣ. My ancestors once upon a time set up the idols in the temple. ನಮ್ಮ ಪೂರ್ವಿಕರು ಒಂದು ಸಾರಿ ಆ ಸಮಯದಲ್ಲಿ ಸ್ವತಃ ದೇವಾಲಯದಲ್ಲಿಯೇ ಮೂರ್ತಿಗಳನ್ನು ಸ್ಥಾಪಿಸಿದ್ರು. This is not half as bad as that. ಅದಕ್ಕಿಂತಲೂ ಇದೇನು ಕೆಟ್ಟದ್ದೇನಲ್ಲ, ಅಷ್ಟು ದೊಡ್ಡದಂತ ತಪ್ಪಂತೇನಲ್ಲ. So let's worship. ಅದಕ್ಕೋಸ್ಕರ ಆರಾಧಿಸೋಣ. Hey, everyone is doing. What a big deal. Everyone is doing. Let's worship. ಇದೇನು ದೊಡ್ಡ ಮಹಾ, ಯಾಕಂದ್ರೆ ಎಲ್ಲರೂ ಸಹ ಮಾಡ್ತಾ ಇದ್ದಾರೆ ಇದನ್ನ, ಅದಕ್ಕೋಸ್ಕರ ಅಂತ ದೊಡ್ಡ ಮಹಾ ಕೆಲಸ ಏನಲ್ಲ, ನಾವು ಮಾಡೋಣ, ಆರಾಧಿಸೋಣ. See, God has given us this powerful position. ಗಮನಿಸ್ರಿ, ದೇವರು ಈ ಉತ್ತಮವಾದ ಒಂದು ಸ್ಥಾನದಲ್ಲಿ ನಮ್ಮನ್ನು ಇಟ್ಟಿದ್ದಾನೆ. Now if we die, ನಾವು ಸತ್ತು ಬಿಟ್ರೆ unbeliever will come in this place. ಈ ಅವಿಶ್ವಾಸಿಗಳು ಈ ಸ್ಥಾನಕ್ಕೆ ನನ್ನ ಬದಲಾಗಿ ನಾ ಸತ್ತು ಬಿಟ್ರೆ ಆ ಸ್ಥಾನಕ್ಕೆ ಅವ್ರು ಬರ್ತಾರ್ರಿ. So ಅದಕ್ಕೋಸ್ಕರ and that person will not be good to my people. ನನ್ನ ಜನರಿಗೆ ಆ ಒಂದು ವ್ಯಕ್ತಿ ಆ ಸ್ಥಾನಕ್ಕೆ ಬಂದ್ರೆ ಒಳ್ಳೇದಲ್ಲ.
He will not do good to my people. ನನ್ನ ಜನರಿಗೆ ಆತನು ಒಳ್ಳೇದ್ ಮಾಡೋದಿಲ್ಲ. So what do we do? ಏನ್ ಮಾಡೋಣ ಹಾಗಿದ್ದಲ್ಲಿ? Let's worship. ಆರಾಧಿಸ್ಬಿಡೋಣಲ್ಲ, See, ಏನಾಗ್ತದೆ? all these possibilities were there. ಎಲ್ಲ ಈ ರೀತಿಯಾಗಿರುವಂತ ಸಾಧ್ಯತೆಗಳು ಇಲ್ಲಿವೆ. All these possibilities were ಈ there. ಎಲ್ಲ ಸಾಧ್ಯತೆಗಳು ಇಲ್ಲಿವೆ. What are you thinking? ಏನ್ ಯೋಚಿಸ್ತಾ ಇದೀಯಾ? What is your question? ನಿನ್ನ ಮನಸ್ಸಿನಲ್ಲಿ ಏನ್ ಪ್ರಶ್ನೆ ಮೂಡ್ತಾ ಇದೆ ಈಗ? Join us in the Zoom afterwards. ಇದು ಮುಗಿದ ನಂತರ Zoom ನಲ್ಲಿ But ನಾವು ಒಟ್ಟಿಗೆ then ಸೇರಿ. look at these young people. ಆದ್ರೆ ಇಲ್ಲಿ ಯವನಸ್ಥರನ್ನ ನೋಡ್ರಿ. These are all sensible excuses. ಇಲ್ಲಿ ಎಲ್ಲಾ ರೀತಿಯಾಗಿರುವಂತ ನೆವಗಳು ಹೇಳುವಂತ ಸಾಧ್ಯತೆಗಳು ಇರುವಾಗ್ಲೂ ಸಹ But dangerous. ಆದ್ರೆ ಈ ಸಂಗತಿಗಳನ್ನು ಹೇಳುವಂತ ನಿಮಿತ್ತ ಅಪಾಯ ನೋಡ್ರಿ. It was dangerous. ಇದು ಬಹಳ ಅಪಾಯಕಾರಿ. So if they would go by those following these kind of excuses and had worshipped, ಈ ರೀತಿಯಾಗಿರುವಂತ ನೆವಗಳನ್ನು ಹೇಳಿ ಅದನ್ನು ಹಿಂಬಾಲಿಸಿ ಆರಾಧಿಸುವುದಕ್ಕಾಗಿ ಇವರು ಹೋದ್ರೆ it would indicate this. ಇದನ್ನ ಅದು ಸೂಚಿಸುವಂತದ್ದಾಗಿರ್ತದೆ. This is one important principle. ಇದು ಬಹಳ ಪ್ರಾಮುಖ್ಯವಾಗಿರುವಂತ ತತ್ವ ಇದು. The things that control us, ನಮ್ಮನ್ನ ನಿಯಂತ್ರಿಸುವಂತ ಯಾವ ಸಂಗತಿಗಳಿವೆಯೋ they will actually consume much of our thought. ನಮ್ಮ ಎಲ್ಲಾ ಯೋಚನೆಗಳನ್ನು ಹೆಚ್ಚು ಅವು ಆವರಿಸಿಕೊಂಡು ನಿಯಂತ್ರಣದಲ್ಲಿ So ತೆಗೆದುಕೊಳ್ತವೆ. if Shadrach, Meshach and Abednego were more concerned about their position, power and facilities that they are getting as royal people, ಅಲ್ಲಿ ಶದ್ರಾಕ್ ಮೇಷಕ್ ಅಬದ್ನಿಗೋ ಅವ್ರಿಗೆ ಸಿಗ್ತಾ ಇರುವಂತ ಒಂದು ಸ್ಥಾನ ಮಾನ ಅಲ್ಲಿ ಎಲ್ಲಾ ಸಿಗುವಂತ ಸಂಗತಿಗಳನ್ನ ವಿಷಯದ ಕುರಿತು ಅವರು ಯೋಚಿಸ್ತಾ ಅದರಲ್ಲಿ ನಿಯಂತ್ರಿಸಲ್ಪಡ್ತಾ ಇದ್ದಲ್ಲಿ they would bow down. ಹಾಗಿದ್ದಲ್ಲಿ ಅವರು ಅದಕ್ಕೆ ಅಡ್ಡ ಬೀಳ್ತಿದ್ರು. But they were thinking of God. ಆದ್ರೆ ಅವರ ಯೋಚನೆ ಮನಸ್ಸಿನಲ್ಲಿ ದೇವರ ಬಗ್ಗೆ ಯೋಚಿಸ್ತಾ ಇದ್ದಾರೆ. Exodus chapter 20 verse 3. ವಿಮೋಚನ ಕಾಂಡ 23 You shall have no other gods before me. ನನ್ನ ಹೊರತು ಬೇರೆ ದೇವರುಗಳು ನಿನಗೆ ಇರಬಾರದು. That's the word that comes to their mind when they are asked to worship. ಯಾವಾಗ ಈ ಒಂದು ಅಡ್ಡ ಬೀಳು ಆರಾಧಿಸುವಂತ ಮಾತನ್ನು ಹೇಳುವಾಗ ಆ ವಿಷಯ ಅವರ ಗಮನ ಮನಸ್ಸಿನಲ್ಲಿ ಬಂದಿದೆ. And remember this, if they do it once, ಅವರು ಕೇವಲ ಒಂದೇ ಒಂದು ಸಾರಿ ಅವರು ಮಾಡ್ಬಿಟ್ಟಿದ್ರು, they will also do it twice. ಎರಡು ಸಾರಿನೂ ಸಹ ಮಾಡ್ತಿದ್ರು ಅವರು. And if they do it twice, ಎರಡು ಸಾರಿ ಅವರು ಮಾಡಿದ್ರೆ they will also do it thrice. ಮೂರನೇ ಸಾರಿನೂ ಸಹ ಮಾಡ್ತಾರೆ ಅವರು. And then ಅದರ ನಂತರ compromised life. ಅದರ ನಂತರ ಸಾಮಾನ್ಯವಾಗಿ ಸಮ್ಮತಿ ಪಡಿಸ್ಕೊಂಡು ಮಾಡ್ತಾ ಅವ್ರ ಒಟ್ಟಿಗೆ ಸೇರುವಂತ. Colossians chapter 3 verse 5. ಕೊಲೊಸ್ಸೆ ಪತ್ರಿಕೆ 3:5 The Bible says, ಬೈಬಲ್ ಹೇಳ್ತದೆ, put to death therefore whatever belongs to your earthly nature, sexual immorality, impurity, lust, evil desires and greed, which is idolatry. 3:5 ಆದದರಿಂದ ನಿಮ್ಮಲ್ಲಿರುವ ಭೂ ಸಂಬಂಧವಾದಂಥ ಭಾವಗಳನ್ನು ಸಾಯಿಸಿರಿ, ಜಾರತ್ವ, ಬಂಡುತನ, ಕಾಮಾಭಿಲಾಷೆ, ದುರಾಶೆ, ವಿಗ್ರಹಾರಾಧನೆ, ಸಮವಾಗಿರುವಂಥ ಲೋಭ ಇವುಗಳನ್ನು ವಿಸರ್ಜಿಸಿ ಬಿಡ್ರಿ. So Bible lists these qualities are basically these are the things that are ascribing, demanding worship. ಈ ಸಂಗತಿಗಳು ಬೈಬಲ್ ಸ್ಪಷ್ಟವಾಗಿ ವಿವರಿಸ್ತಾ ಇದೆ. ಈ ಸಂಗತಿಗಳು ನಮ್ಮನ್ನ ಆರಾಧಿಸ್ರಿ, ನಮ್ಮ ಕಡೆ ಬರ್ರಿ ಅಂತ ಸೆಳಿತಾ ಇರುವಂತ ಕೆಲಸ ಮಾಡ್ತಾ ಇದೆ. Greed, ಓ ಆಶೆ, ದುರಾಶೆ, grab things, idolatry. ಎಷ್ಟು ಸಾಧ್ಯ ಅದನ್ನ ನಾವು ಬಾಚಿಕೊಳ್ಳುವಂಥದ್ದು ಇದು ಒಂದು ರೀತಿಯ ವಿಗ್ರಹಾರಾಧನೆ. Eating. ಯಾವಾಗ್ಲೂ ತಿನ್ನುವುದು That's a form of idolatry. ಅದು ಒಂದು ರೀತಿಯ ವಿಗ್ರಹಾರಾಧನೆ. And the Bible says, put to death. ಅಂತವರನ್ನ ಮರಣಕ್ಕೆ, put to death those qualities. ಅಂತ ರೀತಿಯಾಗಿರುವಂತ ಸ್ವಭಾವಗಳನ್ನ ಮರಣಕ್ಕೂ ಅಥವಾ ಸಾವಿಗೂ ಅದನ್ನ ಹಾಕ್ರಿ ಅಂತ ಬೈಬಲ್ ಹೇಳ್ತಾ ಇದೆ. So how do you put to death these qualities? ಈ ರೀತಿಯಾಗಿರುವಂತ ಸ್ವಭಾವಗಳನ್ನ ಹೇಗೆ ನೀವು ವಿಸರ್ಜಿಸಬಹುದು, ಅದನ್ನ ಮರಣಕ್ಕೆ ಒಪ್ಪಿಸಬಹುದು? How do you put to death sexual immorality? ನಮಗಿರುವಂತ ಕಾಮಾಭಿಲಾಷೆಯನ್ನ ಹೇಗೆ ನೀವು ವಿಸರ್ಜಿಸಬಹುದು? How do you put to death impurity? ಆ ಶುದ್ಧತೆ ಆಗಿರುವಂತ ಜೀವಿತವನ್ನ ಹೇಗೆ ವಿಸರ್ಜಿಸಬಹುದು? How do you put to death lust and evil desires and greed? ಕೆಟ್ಟ ಒಂದು ಯೋಚನೆ ಇರಬಹುದು, ಜಾರತ್ವ ಇರಬಹುದು, ಕೆಟ್ಟತನ ವಿಷಯವಾಗಿರುವಂತ ಲೋಭ ಇರಬಹುದು, ಇವನ್ನ ಹೇಗೆ ನೀವು ವಿಸರ್ಜಿಸಬಹುದು? If you feed them, they will live. ನೀವು ಅವುಗೆ ಊಟ ಹಾಕಿದ್ರೆ ಅವು ಜೀವಿಸ್ತಾವ್ರಿ. Don't feed them. ಅವುಗಳಿಗೆ ಊಟ ಹಾಕಕ್ ಹೋಗ್ಬಿಡ್ರಿ. If you feed them, they will live. ಅವ್ರಿಗೆ ಚೆನ್ನಾಗಿ ನೀವು ಊಟ ಕೊಟ್ರೆ ಅವು ಜೀವಿಸ್ತವೆ. So be careful.
ಅದಕ್ಕೋಸ್ಕರ ದಯಮಾಡಿ ಎಚ್ಚರದಿಂದಿರ್ರಿ. Shadrach, Meshach, and Abednego are standing before an image that Nebuchadnezzar has placed. ನೆಬೂಕದ್ನೆಚ್ಚರನು ಇಟ್ಟಿರುವಂತ ಮೂರ್ತಿಯ ಮುಂದೆ ಈ 3 ಜನರು ನಿಂತಿದ್ದಾರೆ. But when you get up, ಯಾವಾಗ ನೀನು ಎದ್ದೇಳ್ತೀಯೋ, these are the things that are the idols that are influencing you. Maybe many of us will bow down in the morning to these things which are there in our cell phones, on our TVs, on our many things we bow down and neglect God. ಅನೇಕ ಸಾರಿ ನಾವು ಮುಂಜಾನೆ ಏಳುವಾಗ ನಮ್ಮ ಮೊಬೈಲ್ ಫೋನ್ಗಳಿರ್ಬೋದು, ಟಿವಿಗಳಿರ್ಬೋದು, ಅವುಗಳು ನಮ್ಮನ್ನ ಅವು ನಿಯಂತ್ರಿಸುವಂಥದ್ದಾಗಿರ್ತದೆ. ಅವುಗಳ ಮುಂದೆ ಪ್ರತಿದಿನ ನಾವು ಮುಂಜಾನೆ ಅಡ್ಡ ಬೀಳುವಂಥ ಸಾಧ್ಯತೆಗಳಿದೆ. ಎಚ್ಚರ. So let's move on in Daniel chapter 3 and verse 16. 3ನೇ ಅಧ್ಯಾಯ 16ನೇ ವಚನ ನಾವು ಗಮನಿಸೋಣ. ದಾನಿಯೇಲ್ ಪುಸ್ತಕದಲ್ಲಿ This is what is their reply. ಅಲ್ಲಿ ಅವರ ಒಂದು ಪ್ರತ್ಯುತ್ತರ ಈ ರೀತಿಯಾಗಿದೆ. Shadrach, Meshach, and Abednego, ಶದ್ರಾಕ್, ಮೇಷಕ್ ಮತ್ತು ಅಬೇದ್ನೆಗೋ, they are replying to the king. ಅಲ್ಲಿ ರಾಜನಿಗೆ ಅವರು ಪ್ರತ್ಯುತ್ತರವನ್ನು ಕೊಡ್ತಾ ಇದ್ದಾರೆ. This is what they are saying. ಈ ರೀತಿಯಾಗಿ ಅವರಲ್ಲಿ ಹೇಳ್ತಾ ಇದ್ದಾರೆ, Oh Nebuchadnezzar, ಓ ನೆಬೂಕದ್ನೆಚ್ಚರನೇ, we do not need to defend ourselves before you. ನಿನ್ನ ಮುಂದೆ ನಮ್ಮನ್ನ ನಾವು ಇಲ್ಲಿ ನೀ ಕೇಳಿ. ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬುವರು ರಾಜನಿಗೆ, ನೆಬೂಕದ್ನೆಚ್ಚರನೇ, ಈ ವಿಷಯದಲ್ಲಿ ನಾವು ನಿನಗೆ ಏನು ಹೇಳಬೇಕಾಗಿಲ್ಲ. We do not need to defend ourselves before you in this matter. ಈ ಒಂದು ಮಾಹಿತಿಗೆ ಸಂಬಂಧಪಟ್ಟಂತೆ ನಿನ್ನ ಮುಂದೆ ನಾವು ಯಾವ ವಿವರಣೆಯನ್ನು ಕೊಡುವಂತ ಅವಶ್ಯಕತೆ ಇಲ್ಲ ಅನ್ನುವಂಥ ಮಾತನ್ನು ಅಲ್ಲಿ ಹೇಳ್ತಾ ಇದ್ದಾರೆ. See, notice this important truth here. ಇಲ್ಲಿ ಬಹಳ ಪ್ರಾಮುಖ್ಯವಾದ ಸತ್ಯವನ್ನ ಇಲ್ಲಿ ಗಮನಿಸ್ರಿ. It is important that we obey God's command instead of man's expectations. ಮನುಷ್ಯನ ಅಪೇಕ್ಷೆಗಳಿಗಿಂತಲೂ ದೇವರ ಆಜ್ಞೆಗಳಿಗೆ ವಿಧೇಯರಾಗುವಂಥದ್ದು ಬಹಳ ಪ್ರಾಮುಖ್ಯವಾದದ್ದು. It is important to obey God more than doing the expectations of man. ಮನುಷ್ಯನ ಅಪೇಕ್ಷೆಗಳಿಗಿಂತಲೂ ದೇವರ ಆಜ್ಞೆಗಳಿಗೆ ವಿಧೇಯರಾಗುವಂಥದ್ದು ಬಹಳ ಬಹಳ ಮುಖ್ಯ. Shadrach, Meshach, Abednego, they are not talking to somebody who is equal to them. ಅವರೊಟ್ಟಿಗೆ ಸಮಾನವಾಗಿರುವಂತ ವ್ಯಕ್ತಿಗಳೊಟ್ಟಿಗೆ ಶದ್ರಾಕ್, ಮೇಷಕ್, ಅಬೇದ್ನೆಗೋ ಮಾತನಾಡ್ತಾ ಇಲ್ಲ. They are talking to the king. ಅವರು ರಾಜನೊಟ್ಟಿಗೆ ಮಾತನಾಡ್ತಾ ಇದ್ದಾರೆ. And these people had important positions. ಈ ಒಂದು ಜನರು ಬಹಳ ಪ್ರಾಮುಖ್ಯವಾದಂತ ಸ್ಥಾನದಲ್ಲಿದ್ದಾರೆ. In fact, the king gives them second chance. ಅಲ್ಲಿ ಅರಸನು ಎರಡನೇ ಒಂದು ಅವಕಾಶ ಅವರಿಗೆ ಕೊಡ್ತಾನೆ. Do you want to escape the fire? ಬೆಂಕಿಯಿಂದ ನೀವು ತಪ್ಪಿಸಿಕೊಳ್ಬೇಕಾ? There is a chance. ಇದು ಅವಕಾಶ ನಿಮಗಿದೆ. If they pleased Nebuchadnezzar, ಅವರು ಈ ಒಂದು ರಾಜನನ್ನ, ನೆಬೂಕದ್ನೆಚ್ಚರನನ್ನ ಅವರು ಮೆಚ್ಚಿಸಿದ್ದಲ್ಲಿ they would displease God. ದೇವರಿಗೆ ಮೆಚ್ಚುಗೆಯನ್ನ ಪಡಿಸಲಾರದೆ ಹೋಗ್ತಿದ್ರು. They would displease God. ದೇವರನ್ನ ಮೆಚ್ಚಿಸದೆ ಹೋಗ್ತಾ ಇದ್ರು ಅವರು. If they pleased King Nebuchadnezzar, ನೆಬೂಕದ್ನೆಚ್ಚರ್ ರಾಜನನ್ನ ಮೆಚ್ಚಿಸಿದ್ರೆ they would displease God. ದೇವರನ್ನ ಮೆಚ್ಚಿಸಲಾರದೆ ಹೋಗ್ತಾ ಇದ್ರು. What do we see in their action? ಅವರ ಒಂದು ಕ್ರಿಯೆ ನೋಡ್ರಿ, ಏನ್ ನೋಡ್ತೇವೆ ಇಲ್ಲಿ? They were determined to obey God, not a man. ಆದ್ರೆ ಅವರು ದೇವರಿಗೆ ವಿಧೇಯರಾಗುವಂತ ಸ್ಥಿರ ಚಿತ್ತವಾಗಿರುವಂತ ನಿರ್ಧಾರ ತೆಗೆದುಕೊಂಡ್ರು, ಹೊರತು ಮನುಷ್ಯನಿಗಲ್ಲ. As an important second truth that we should notice. ಎರಡನೇ ಸಂಗತಿ ಇಲ್ಲಿ ಬಹಳ ಪ್ರಾಮುಖ್ಯವಾದದ್ದು ನಾವು ಗಮನಿಸಬೇಕು. In verse 17. 17ನೇ ವಚನ ಗಮನಿಸ್ರಿ. If we are thrown into the blazing furnace, the God we serve is able to save us from it, and he will rescue us from your hand, O king. ಅರಸೇ, ನಾವು ಸೇವಿಸುವ ದೇವರಿಗೆ ಚಿತ್ತವಿದ್ದರೆ ಆತನು ದಗದಗೆ ಉರಿಯುವಂತ ಆವಿಯೊಳಗಿಂದ ನಮ್ಮನ್ನ ಬಿಡಿಸಲು ಬಲ್ಲನು, ಹೇಗೂ ನಿನ್ನ ಕೈಯಿಂದ ನಮ್ಮನ್ನ ಬಿಡಿಸುವನು. Notice this. What will you believe? ಏನು ನೀನು ನಂಬ್ತಿಲ್ಲ? ಗಮನಿಸು. What you see with your eyes? ನಿನ್ನ ಕಣ್ಣಿನಿಂದ ಏನ್ ನೋಡ್ತೀಯೋ Do you believe that? ಅದನ್ನ ನಂಬ್ತೀಯೋ, Or will you believe the truth? ಸತ್ಯವನ್ನ ನೀನು ನಂಬ್ತೀಯೋ? What are you seeing with your own eyes? ನಿನ್ನ ಕಣ್ಣಿನಿಂದ ಏನು ನೋಡ್ತಾ ಇದೆಯೋ, What are you hearing with your own ears? ನಿನ್ನ ಕಿವಿಯಿಂದ ಏನು ಕೇಳ್ತಾ ಇದೆಯೋ, The king is telling, bow down. ಇಲ್ಲಿ ಅರಸನು ಹೇಳ್ತಾ ಇದ್ದಾನೆ, ಅಡ್ಡ ಬೀಳು. They disobeyed. ಅವರು ಅವಿಧೇಯರಾದ್ರು.
king is angry. ಇಲ್ಲಿ ಅರಸನು ಕೋಪಗೊಂಡಿದ್ದಾನೆ. ಈಗ The furnace is heated more. ಅಲ್ಲಿರುವಂತ ಬೆಂಕಿ ಇನ್ನು ಹೆಚ್ಚು ಮಾಡಿದನು. Now king is threatening them that they are going to be thrown into the furnace. ಈಗ ಆ ರೀತಿಯಾಗಿರುವಂತ ದಗಿಸುವಂತ ಬೆಂಕಿಯಲ್ಲಿ ನಿಮ್ಮನ್ನ ಹಾಕಿ ಬಿಡ್ತೇನಂತ ಹೇಳಿ ಆ ರಾಜನು ಅವರನ್ನ ಭಯಪಡಿಸ್ತಾ ಇದ್ದಾನೆ. And the fact is, anyone thrown into the furnace will be burned. ಅದ್ರಲ್ಲಿರುವಂತ ಸತ್ಯ ಗಮನಿಸುವುದಾಗಿದ್ದಲ್ಲಿ ಅಲ್ಲಿ ಯಾರನ್ನು ಬೆಂಕಿಯಲ್ಲಿ ಹಾಕಿದ್ರು ಸಹ ಅವ್ರು ಸುಟ್ಟು ಹೋಗ್ತಾರೆ. They didn't want to die. ಯಾರು ಸಹ ಸಾಯಲು ಅವ್ರು ಬಯಸುವುದಿಲ್ಲ. So what do you do? ಏನ್ ಮಾಡ್ತೀಯ ಅಂತ ಸಮಯದಲ್ಲಿ? Will you go by what you see? ಏನ್ ಕಣ್ಣಿಗೆ ಕಾಣಿಸ್ತಾ ಇದೆಯೋ ಅದರ ಆಧಾರಿತವಾಗಿ ನೀನು ಹೋಗ್ತೀಯೋ, Or will you go by what you believe? ನೀನು ಏನ್ ನಂಬ್ತೀಯೋ ಆಧಾರಿತವಾಗಿ ಮುಂದೆ ಹೋಗ್ತೀಯೋ. What is the eternal truth? ನಿತ್ಯತ್ವವಾಗಿರುವಂತ ಸತ್ಯ ಏನು? God would deliver them. God will deliver them. ದೇವರು ಅವರನ್ನ ಬಿಡಿಸ್ತಾನೆ. That is the truth. ಅದು ಸತ್ಯ. Even if God did not deliver, ದೇವರು ಅವರನ್ನ ಬಿಡಿಸದಿದ್ರು they are going to heaven. ಅವರು ಪರಲೋಕಕ್ಕೆ ಹೋಗ್ತಾರೆ. They are going to heaven. ಪರಲೋಕಕ್ಕೆ ಹೋಗ್ತಾರೆ. And it is always better to obey God. ಇದು ಯಾವಾಗ್ಲೂ ದೇವರಿಗೆ ವಿಧೇಯರಾಗುವಂತದ್ದು ಯಾವಾಗ್ಲೂ ಒಳ್ಳೆಯದು. If they disobeyed God, ದೇವರಿಗೆ ಅವರು ವಿಧೇಯರಾಗಿದ್ದ ಪಕ್ಷದಲ್ಲಿ they would live with regret all through their life. ತಮ್ಮ ಜೀವನ ಮಾನ ಪರ್ಯಂತರ ನಾನು ಯಾಕಾದ್ರೂ ಈ ರೀತಿ ಮಾಡಿದೆ ಅನ್ನುವಂತ ಮನಸ್ಥಿತಿಯಲ್ಲಿ ಅವರು ಬದುಕ್ತಾ ಇದ್ರು. But if they had died, ಅವರು ಸತ್ತು ಹೋಗಿದ್ರೆ they would die with a clear conscience. ಸಂಪೂರ್ಣವಾಗಿ ಶುದ್ಧ ಮನಸ್ಸಾಕ್ಷಿನಿಂದ ಅವರು ಜೀವಿತದಲ್ಲಿ ಸತ್ತು ಹೋಗ್ತಿದ್ರು. You see, that's a very important truth you should notice. ಬಹಳ ಪ್ರಾಮುಖ್ಯವಾಗಿರುವಂತ ಸತ್ಯವನ್ನ ನಾವು ಗಮನಿಸಬೇಕು. When you fear God, ದೇವರಿಗೆ ಯಾವಾಗ ನೀವು ಭಯಪಡ್ತೀರೋ you have nothing to fear anything else. ಅದನ್ನು ಹೊರತುಪಡಿಸಿ ಬೇರೆ ಯಾವ ಸಂಗತಿಗೂ ಭಯಪಡುವಂತ ಅವಶ್ಯಕತೆ ಇರುವುದಿಲ್ಲ. When you fear God, ದೇವರಿಗೆ ಯಾವಾಗ ನೀವು ಭಯಪಡ್ತೀಯೋ you have nothing else to fear. ಬೇರೆ ಯಾವ ಸಂಗತಿಗೂ ಭಯಪಡುವ ಅವಶ್ಯಕತೆ ಇಲ್ಲ, ಭಯಪಡುವುದೂ ಇಲ್ಲ. Because God is there for you. ಯಾಕಂದ್ರೆ ದೇವರು ನಿನ್ನ ಸಂಗಡ ನಿನ್ನ ಪರವಾಗಿದ್ದಾನೆ. So the third truth, notice this. ಮೂರನೇ ಸಂಗತಿ ಗಮನಿಸ್ರಿ ಇಲ್ಲಿ ಸತ್ಯ. Verse 18. 18ನೇ ವಚನ. But even if he does not, we want you to know, O king, that we will not serve your gods or worship the image of gold you have set up. ರಾಜನೇ, ಇದು ನಿನಗೆ ತಿಳಿದಿರಲಿ, ನಾವು ನಿನ್ನ ದೇವರುಗಳನ್ನ ಸೇವಿಸುವುದಿಲ್ಲ, ನೀನು ನಿಲ್ಲಿಸಿದ ಬಂಗಾರದ ಪ್ರತಿಮೆಯನ್ನು ಪೂಜಿಸುವುದಿಲ್ಲ ಎಂದು ಉತ್ತರ ಕೊಟ್ಟನು. Notice this. ಇದನ್ನು ಗಮನಿಸ್ರಿ. The words that they are using. ಅವರು ಉಪಯೋಗಿಸ್ತಾ ಇರುವಂತ ಶಬ್ದಗಳು. Oh Nebuchadnezzar. ನೆಬೂಕದ್ನೆಚ್ಚರನೇ. They are talking to him with this very strong words. In verse 17, notice this in verse 17. 17ನೇ ವಚನ ಗಮನಿಸ್ರಿ ಇಲ್ಲಿ. If this be so, our God whom we serve. ನಾವು ಆರಾಧಿಸುವ ಸೇವಿಸುವ ದೇವರು ಅಂತ ಹೇಳುವಂತ ಶಬ್ದ. Our God whom we serve. ನಾವು ಸೇವಿಸುವಂತ ದೇವರು. God was not the one they heard about. ಅವರು ಕೇಳಿರುವಂತ ಮಾಹಿತಿ ಆಧಾರಿತವಾಗಿ ನಂಬುವಂತ ದೇವರು ಅವರಲ್ಲ. God was not somebody whom they read about. ಕೇಳಿ ಅವರ ಬಗ್ಗೆ ಓದಿ ಆಧಾರಿತವಾಗಿ ನಂಬುವಂತ ದೇವರು ಇವರಲ್ಲ. It was not the God of their parents that their parents were serving. ಅವರ ತಂದೆ ತಾಯಿಯಿಂದರು ಆರಾಧಿಸ್ತಾ ಇರುವಂತ ದೇವರನ್ನ ಇವರು ನಂಬ್ತಾ ಇದ್ದಾರೆ, ಆಧಾರಿತವಾಗಿ ಈ ರೀತಿ ಹೇಳ್ತಾ ಇದ್ದಾರೆ ಅಂತಲ್ಲ. They are telling to Nebuchadnezzar. ನೆಬೂಕದ್ನೆಚ್ಚರನಿಗೆ ಅವರು ಹೇಳ್ತಾ ಇದ್ದಾರೆ, the God whom we serve. ನಾವು ಸೇವಿಸುವಂತ ದೇವರು. It is easy to say the God of my parents. ನನ್ನ ತಂದೆ ತಾಯಿಯಿಂದರ ದೇವರು ಅಂತ ಹೇಳುವುದು ಸರಳ. No. ಅಲ್ಲ. They believe in God. ಅವರು ದೇವರನ್ನ ನಂಬಿದ್ರು. They believed God. ದೇವರನ್ನ ನಂಬಿದ್ರು ಅವರು. Not only believe in God, they believed God. ಅವರು ಕೇವಲ ದೇವರ ಮೇಲೆ ನಂಬಿಕೆ ಇಟ್ಟಿದ್ರು ಅಂತಂತಲ್ಲ, ದೇವರನ್ನೇ ನಂಬಿದ್ರು, ಪಕ್ಕಾ ನಂಬಿದ್ರು. Because when you believe in God, it can be like, oh, my parents believe in God, I also believe in God. ಇದು ದೇವರನ್ನ ನಂಬಿಕೆ ಅಂತ ಹೇಳುವಾಗ ಇಲ್ಲ, ನನ್ನ ತಂದೆ ತಾಯಿಂದ್ರು ನಂಬ್ತಾರೆ, ಅದಕ್ಕೋಸ್ಕರ ನಾನು ನಂಬ್ತೇನೆ. My church believes in God, so I believe in ನನ್ನ God. ಸಭೆ ದೇವರನ್ನ ನಂಬ್ತೈತೆ, ನಾನು ನಂಬ್ತೇನೆ. But is that God there in your office? ಓ, ಆ ಒಂದು ದೇವರು ನಿನ್ನ ಒಂದು ಆಫೀಸ್ ನಲ್ಲಿ ಇದ್ದಾನ? In your colleges? ನಿನ್ನ ಕಾಲೇಜ್ ನಲ್ಲಿಯೂ ಸಹ ನಿನ್ನ ದೇವರಾಗಿದ್ದಾನ? In your workplace, in your business? ನಿನ್ನ ಕೆಲಸದ ಸ್ಥಳದಲ್ಲಿ, ನಿನ್ನ ಬಿಸ್ನೆಸ್ ಸ್ಥಳದಲ್ಲಿ ಆತ ನಿನ್ನ ದೇವರಾಗಿದ್ದಾನ?
Do you believe in God or believe God? ನೀನು ದೇವರು ನಂಬುವಂತ ದೇವರ ಮೇಲೆ ನಂಬಿಕೆಯನ್ನು ಇಡ್ತೀಯೋ ಅಥವಾ ನೀನು ನಂಬುವಂತ ದೇವರ ಮೇಲೆ Many times it is the God my parents have served, the God whom we worship in the church. Remember, Shadrach, Meshach and Abednego, they say the God we serve. ಓ ನಾವು ನಮ್ಮ ತಂದೆ ತಾಯಂದ್ರು ನಂಬುವಂಥವ್ರು, ನಮ್ಮವರು ನಂಬುವಂಥವ್ರು, ಸಭೆ ನಂಬುವಂಥದ್ದು ಅಲ್ಲ ಆದ್ರೆ ಇಲ್ಲಿ ಗಮನಿಸುವುದಾಗಿದ್ದಲ್ಲಿ ಶದ್ರಕ್ ಮೇಷಕ್ ಅಬೇದ್ನೆಗೋ ಅವರು ನಾವು ಸೇವಿಸುವಂತ ದೇವರು ಅಂತ ಹೇಳುವಂತ ಮಾತು It ಹೇಳ್ತಾರೆ. was a personal faith. ಇದು ವೈಯಕ್ತಿಕವಾಗಿರುವಂತ ನಂಬಿಕೆ. It was not just a mental decision. ಇಲ್ಲಿ ಯಾವುದೋ ಒಂದು ಮಾನಸಿಕವಾಗಿ ತೆಗೆದುಕೊಂಡ ನಿರ್ಧಾರ ಅದು ಅಲ್ಲ. It was a faith in action. ಆ ಒಂದು ನಂಬಿಕೆ ಕ್ರಿಯೆಯಲ್ಲಿರುವಂತ ನಂಬಿಕೆ You ಆಗಿದೆ. know, they believed in God, so much ಅವರು ದೇವರ ಮೇಲೆ ಎಷ್ಟು ನಂಬಿಕೆಯನ್ನು ಇಟ್ಟಿದ್ರು ಅಂತಂದ್ರೆ that even they are willing to die for that. ಅದಕ್ಕೋಸ್ಕರ ಅವರು ಸಾಯುವುದಕ್ಕೂ ಸಿದ್ಧರಿದ್ರು. Our God can save us. ನಮ್ಮ Notice ದೇವರು the ನಮ್ಮನ್ನ scripture. ರಕ್ಷಿಸಬಹುದು, Note that. ರಕ್ಷಿಸಲು ಸಾಧ್ಯ. Our God can save us. ನಮ್ಮ ದೇವರು ನಮ್ಮನ್ನ ರಕ್ಷಿಸಬಹುದು, He will save us. ನಮ್ಮನ್ನ ರಕ್ಷಿಸ್ತಾನೆ. But even if He doesn't save us, ಆತನು ನಮ್ಮನ್ನ ರಕ್ಷಿಸದಿದ್ರೂ ಸಹ we will not bow down to your image. ನೀನು ತೋರಿಸಿರುವಂತ ಈ ಮೂರ್ತಿಗೆ ನಾವು ಅಡ್ಡ ಬೀಳೋದಿಲ್ಲ. This is a faith that can be told like a faith of no matter what, I will still believe. ಓ ಏನ್ ಸಂಗತಿ ಆಗ್ಲಾರ್ದಿರ್ಲಿ, ಜರಗ್ಲಾರ್ದೇ ಇರ್ಲಿ, ನಾನ್ ಮಾತ್ರ ನಂಬುದು ಬಿಡೋದಿಲ್ಲ. Will I be persecuted? ನನಗೆ ಹಿಂಸೆ ಆದ್ರೂ ಸಹ I will still believe in ನಾನು Jesus. ಇನ್ನೂ ಯೇಸುವನ್ನ ನಂಬ್ತೇನೆ. If I am insulted, ನನಗೆ ಸಂಪೂರ್ಣವಾಗಿ ಅಸಹ್ಯ ಮಾಡುವಂತ ಕೆಲಸ ಮಾಡಿದ್ರು I ಸಹ still believe in Jesus. ಆದ್ರೂ ಸಹ ನಾನು ಯೇಸುವನ್ನ ನಂಬ್ತೇನೆ. If I'm thrown out, ನನ್ನನ್ನ ಕಿತ್ತಿ ಒಗೆದ್ರು ಸಹ I still believe in Jesus. ನಾನು ಯೇಸುವನ್ನ ಇನ್ನೂ ನಂಬ್ತೇನೆ. That is the faith of Shadrach, Meshach and Abednego. ಆ ರೀತಿ ಆಗಿರುವಂತ ನಂಬಿಕೆ ಶದ್ರಕ್ ಮೇಷಕ್ ಅಬೇದ್ನೆಗೋ ಅವರ ನಂಬಿಕೆ ಆಗಿತ್ತು. When that happens, ಆ ಸಂಗತಿ ಜರುಗುವಾಗ, when that happens, ಆ ಸಂಗತಿ ಜರುಗುವಾಗ as we conclude verse 24 and 25, 24-25 ನಾವು ಮುಕ್ತಾಯಗೊಳಿಸ್ತಾ ನೋಡುವಂತೆ the king Nebuchadnezzar leaped to his feet in amazement and asked his advisors, weren't there 3 men that we tied up and threw into the fire? They replied, certainly, O king. He said, look, I see 4 men walking around in the fire, unbound and unharmed, and the 4th looks like a son of the gods, the son of God. ಆ 24ನೇ ವಚನ, ಆಗ ರಾಜನಾದ ನೆಬೂಕದ್ನೆಚ್ಚರನು ಬೆಚ್ಚಿ ಬಿದ್ದು ತಟ್ಟನೆದ್ದು ತನ್ನ ಮಂತ್ರಿಗಳನ್ನ ಕಟ್ಟಿದ 3ರನ್ನ ನಾವು ಬೆಂಕಿಯೊಳಗೆ ಹಾಕಿಸಲಿಲ್ಲವೋ ಎಂದು ಕೇಳಲು ಅವರು ರಾಜನಿಗೆ ಅರಸೆ ಹೌದು ಸತ್ಯ ಎಂದು ಉತ್ತರ ಕೊಟ್ಟರು. ಅದಕ್ಕೆ ಅವನು ಇಗೋ ಕಟ್ಟಿಲ್ಲದ 4ರನ್ನ ನೋಡುತ್ತೇನೆ, ಬೆಂಕಿಯಲ್ಲಿ ತಿರುಗಾಡುತ್ತಿದ್ದಾರೆ, ಅವರಿಗೆ ಯಾವ ಹಾನಿಯೂ ಇಲ್ಲ, 4ನೇಯವನ ರೂಪವು ದೇವಕುಮಾರನ ರೂಪದಂತಿದೆ ಎಂದು ಹೇಳುವಂಥದ್ದನ್ನು ನಾವು ಗಮನಿಸ್ತೇವೆ. They were not suffering in pain. ಅವರು ನೋವಿನಲ್ಲಿ ಕಷ್ಟ ಯಾತನೆಯನ್ನ ಪಡ್ತಾ ಇಲ್ಲ. They were unhurt. ಅಲ್ಲಿ ಯಾವುದೇ ರೀತಿಯ ಹಾನಿ ಅವರಿಗೆ ಅಥವಾ ನೋವು ಅವರಿಗೆ ಆಗ್ತಾ ಇಲ್ಲ. Instead of being tied up, ಅವರನ್ನ ಕಟ್ಟಿ ಹಾಕುವುದರ ಬದಲಾಗಿ ಇಲ್ಲಿ they were free. ಅವರು ಸಂಪೂರ್ಣವಾಗಿ ಸ್ವತಂತ್ರರಾಗಿ ತಿರುಗಾಡ್ತಾ ಇದ್ದಾರೆ. They went as 3 men 3 ಜನರಾಗಿ ಅವರು ಅಲ್ಲಿ ಹೋದ್ರು. in the fire, ಬೆಂಕಿಯಲ್ಲಿ in obedience to God. ದೇವರಿಗೆ ವಿಧೇಯರಾಗೋದ್ರ They ಮೂಲಕ went to fire. ಬೆಂಕಿಯಲ್ಲಿ ಅವರು ಹೋದ್ರು. 3 men, 3 ಜನರು. Emmanuel. ಓ ಇಮ್ಮಾನುವೇಲನು, Emmanuel. ಇಮ್ಮಾನುವೇಲನು. He was there to help them through the fire. ಓ ಬೆಂಕಿಯಲ್ಲಿಯೂ ಅವರಿಗೆ ಸಹಾಯ ಮಾಡಲು ಅಲ್ಲಿ ಆತನಿದ್ದನು. Many people want that 4th man to appear before the fire. ಅನೇಕ ಜನರು ಬಯಸ್ತಾರೆ ಬೆಂಕಿ ಹತ್ತಕ್ಕಿಂತ ಮುಂಚಿತವಾಗಿ 4ನೇ ವ್ಯಕ್ತಿ ಬಂದು ಸಹಾಯ ಮಾಡ್ಬೇಕಂತ ಹೇಳಿ. Follower of Jesus, ಯೇಸುವನ್ನು ಹಿಂಬಾಲಿಸುವ ಜನರೇ, your faith will be tested by fire. ಓ ನಿಮ್ಮ ನಂಬಿಕೆ ಬೆಂಕಿ ಮೂಲಕ ಪರಿಶೋಧಿಸಲ್ಪಡ್ತದೆ. Be bold. ಓ ಧೈರ್ಯದಿಂದಿರ್ರಿ. When you go through the fire, ಯಾವಾಗ ನೀವು ಬೆಂಕಿ ಮೂಲಕವಾಗಿ ಹಾದು ಹೋಗ್ತಿರೋ, when you go through the fire, ಯಾವಾಗ ನೀವು ಬೆಂಕಿ ಮೂಲಕ ಹಾದು ಹೋಗ್ತಿರೋ, when you are in the fire, ಯಾವಾಗ ನೀವು ಬೆಂಕಿ ಒಳಗಡೆ ಇರ್ತೀರೋ, Emmanuel will come.
ಇಮ್ಯಾನುವೇಲನು ಅಲ್ಲಿ ಬರ್ತಾನೆ. You are not alone. ನೀವು ಒಬ್ಬಂಟಿಗರಲ್ಲ. He who said, I am with you to the end of the age will be with you. ಯುಗದ ಸಮಾಪ್ತಿವರೆಗೆ ಎಲ್ಲಾ ದಿವಸ ನಿಮ್ಮ ಸಂಗಡ ಇರ್ತೇನೆ ಅಂತ ಹೇಳಿದ ಆತನು ನಿಮ್ಮ ಸಂಗಡ ಇರ್ತಾನೆ. During the fiery trials, ಓ ಬೆಂಕಿಯ ಪಾದೆಯಲ್ಲಿರುವಂತ ಪರಿಸ್ಥಿತಿಗಳಲ್ಲಿಯೂ God is with us. ದೇವರು ನಮ್ಮ ಸಂಗಡ ಇರ್ತಾನೆ. Now remember when Stephen was being stoned to death. ಸ್ಟೀಫನನ್ನ ಒಂದು ಕಲ್ಲು ಹೊಡೆದು ಕೊಲ್ಲುವಂತ ಸಂದರ್ಭದಲ್ಲಿ When he looks up, ಆತನು ಮೇಲ್ಗಡೆ ನೋಡುವಾಗ behold, Jesus is there. ಓ ಯೇಸು ಅಲ್ಲಿದ್ದಾನೆ. Behold, Jesus is there. ಅಲ್ಲಿ ಯೇಸು ಅಲ್ಲಿದ್ದಾನೆ. Watch out. When you are going through fiery trials today, ಈ ದಿನಮಾನಗಳಲ್ಲಿ ನೀನು ಬೆಂಕಿ ಉಪಾದಲ್ಲಿರುವಂತ ಪರಿಸ್ಥಿತಿಗಳಲ್ಲಿ ಹಾದು ಹೋಗ್ತಾ ಇದ್ದಲ್ಲಿ Jesus is with you. ಯೇಸು ನಿನ್ನ ಸಂಗಡಿದ್ದಾನೆ. Jesus is with you. ಯೇಸು ನಿನ್ನ ಸಂಗಡಿದ್ದಾನೆ. You are not bound. ನೀನು ಕಟ್ಟಿ ಹಾಕಲ್ಪಟ್ಟಿರೋ ಪರಿಸ್ಥಿತಿಯಲ್ಲಿಲ್ಲ. You are free. ನೀ ಸಂಪೂರ್ಣವಾಗಿ ಸ್ವತಂತ್ರನಾಗಿದ್ದೀಯಾ. So what happens there? ಅಲ್ಲಿ ಏನಾಗ್ತದೆ? Actually read and further actually in 27-28. 27-28 ಮುಂದೆ ನಾವು ಓದುವಾಗ, and the satraps, the prefects, the governors and the king's counselors gathered together and saw that the fire had not had any power over the bodies of those men. The hair of their heads was not signed, and their cloaks were not harmed, and no smell of fire had come upon them. Nebuchadnezzar answered and said, Blessed be the God of Shadrach, Meshach and Abednego, who has sent his angel and delivered his servant who trusted in him, and set aside the king's command and yielded up their bodies rather than serve and worship any god except their own God. 27ನೇ ವಚನ. ಅಲ್ಲಿ ಕೂಡಿದ್ದ ಉಪರಾಜ ನಾಯಕ ದೇಶಾಧಿಪತಿ ಮಂತ್ರಿಗಳು ಅವರನ್ನು ನೋಡಿ, ಅವರ ಮೇಲೆ ಬೆಂಕಿಯ ಅಧಿಕಾರವು ನಡೆದಿಲ್ಲ, ಅವರ ತಲೆ ಕೂದಲು ಸುಟ್ಟಿಲ್ಲ, ಅವರ ಶಲ್ಯಗಳಿಗೆ ವಿಕಾರವಿಲ್ಲ, ಬೆಂಕಿಯ ವಾಸನೆಯೇ ಮುಟ್ಟಿಲ್ಲ ಎಂದು ತಿಳಿದುಕೊಂಡರು. ಆಗ ನೆಬೂಕದ್ನೆಚ್ಚರನು ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬುವರ ದೇವರಿಗೆ ಸ್ತೋತ್ರವಾಗಲಿ, ಆತನು ತನ್ನ ದೂತನನ್ನು ಕಳುಹಿಸಿ ತನ್ನಲ್ಲಿ ಭರವಸವಿಟ್ಟು ರಾಜಾಜ್ಞೆಯನ್ನು ಜಯಿಸಿ ತನ್ನನ್ನೇ ಹೊರತು ಇನ್ನಾವ ದೇವರನ್ನು ಸೇವಿಸಿ ಪೂಜಿಸಬಾರದೆಂದು ಸ್ವದೇಹಗಳನ್ನು ಮರಣಕ್ಕೆ ಒಪ್ಪಿಸಿ ತನ್ನ ಸೇವಕನನ್ನು ಉದ್ಧರಿಸಿದ್ದಾನಲ್ಲ. Your faith will be tested by fire. ನಿಮ್ಮ ನಂಬಿಕೆ ಬೆಂಕಿ ಮೂಲಕ ಪರಿಶೋಧಿಸಲ್ಪಡ್ತದೆ. Will you obey God? ದೇವರಿಗೆ ನೀನು ವಿಧೇಯನಾಗ್ತೀಯೋ? You are going through fiery situation now. ನೀನು ಬೆಂಕಿಯಲ್ಲಿ ಹಾದು ಹೋಗ್ತಾ ಇರುವಂತ ಸ್ಥಿತಿಯಲ್ಲಿ ನೀನಿರ್ಬೋದು. Fear is gripping sometimes. ಕೆಲವೊಂದು ಸಾರಿ ಭಯ ನಿನ್ನನ್ನು ಆವರಿಸ್ಕೋಬಹುದು. But will you obey God? ಆದ್ರೆ ನೀನು ದೇವರಿಗೆ ವಿಧೇಯನು ಆಗ್ತೀಯಾ? In Matthew chapter 16, ಮತ್ತಾಯನ ಸುವಾರ್ತೆ 16 verse 24 and 25, 24-25 Jesus said to his disciples, ಯೇಸು ತನ್ನ ಶಿಷ್ಯರಿಗೆ ಈ ಮಾತನ್ನ ಹೇಳ್ತಾನೆ. If any of you want to be my followers, ಅಲ್ಲಿ ನೀವು ಯಾರಾದರೂ ನನ್ನನ್ನು ಹಿಂಬಾಲಿಸಲು ಬಯಸುವುದಾಗಿದ್ದಲ್ಲಿ, you must put aside selfish ambition, shoulder your cross and follow me. ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. If you try to keep your life for yourself, ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಬೇಕೆಂದಿರುವವನು you will lose it. ಅದನ್ನು ಕಳೆದುಕೊಳ್ಳುವನು. But if you give up your life for me, ಆದರೆ ನನ್ನ ನಿಮಿತ್ತವಾಗಿ ತನ್ನ ಪ್ರಾಣವನ್ನು ಕಳ್ಕೊಂಡವನು you will find true life. ಅವನು ಅದನ್ನ ಕಂಡುಕೊಳ್ಳುವನು. See, a faith that is going to be cross-carrying faith. ನಂಬಿಕೆ ಕ್ರೂಜೆಯನ್ನು ಹೊರುವಂತ ನಂಬಿಕೆ ಆಗಿರುತ್ತದೆ. For following Jesus, ಯೇಸುವನ್ನ ಹಿಂಬಾಲಿಸುವಂತದ್ದು, willing to go through tough times. ಕಠಿಣವಾದ ಪರಿಸ್ಥಿತಿಗಳ ಮೂಲಕವಾಗಿ ಹಾದು ಹೋಗುವಂತ ಪರಿಸ್ಥಿತಿಗಳು ಬರ್ತವೆ. ಯೇಸುವನ್ನು ಹಿಂಬಾಲಿಸುವಂತದ್ದು. I tell again. ತಿರುಗಿ ನಾನು ಇದನ್ನು ಹೇಳ್ತೇನೆ. A faith that is tested by fire is a faith that can be trusted. ಬೆಂಕಿಯ ಮೂಲಕ ಪರಿಶೋಧಿಸಲ್ಪಡುವಂತಹ ನಂಬಿಕೆ, ಆ ನಂಬಿಕೆಯನ್ನು ನಾವು ಆ ನಂಬಿಕೆಯನ್ನು ನಂಬಬಹುದು. Are you willing to obey God no matter what? ಏನೇ ಆದರೂ ಸಹ ದೇವರಿಗೆ ವಿಧೇಯನು ಆಗ್ತೇನೆ ಅನ್ನುವಂಥದ್ದನ್ನು ನೀನು ದೃಢ ನಿರ್ಧಾರವನ್ನು ಮಾಡಲಿಕ್ಕೆ ಸಾಧ್ಯನಾ? Do you want God to be with you in your fiery trials? ನಿನ್ನ ಬೆಂಕಿ ಉಪಾದಿಯಲ್ಲಿರುವಂಥ ಪರಿಸ್ಥಿತಿಗಳಲ್ಲಿ ದೇವ್ರು ನನ್ನ ಸಂಗಡ ಇರಬೇಕಂತ ನೀ ಬಯಸ್ತೀಯೋ?
See, do you want to overcome fear? ನಿನ್ನ ಭಯವನ್ನ ಜಯಿಸಲು ಬಯಸ್ತೀಯೋ? How? ಹೇಗೆ? Obey God. ದೇವರಿಗೆ ವಿಧೇಯನಾಗು. Obey God. ದೇವರಿಗೆ ವಿಧೇಯನಾಗು. Just obey God. ದೇವರಿಗೆ ವಿಧೇಯನಾಗು. You see, when we obey God, ಯಾವಾಗ ನಾವು ದೇವರಿಗೆ ವಿಧೇಯನಾಗ್ತೇವೋ, Shadrach, Meshach, Abednego just obeyed God. ಶದ್ರಾಕ್ ಮೇಷಕ್ ಅಬದ್ನಿಗೋ ಕೇವಲ ದೇವರಿಗೆ ವಿಧೇಯರಾದ್ರು. What did God do? ದೇವರು ಏನ್ ಮಾಡಿದನು? He came along with them. ಅವರೊಟ್ಟಿಗೆ ಆತನು ಸಹ ಬಂದನು. Many of us are afraid and disobey God. ಅನೇಕ ಸಾರಿ ನಾವು ಭಯ ಪಡ್ತೇವೆ, ದೇವರಿಗೆ ಅವಿಧೇಯರಾಗ್ತೇವೆ. And so we don't carry the presence of God. ಅದಕ್ಕೋಸ್ಕರವೇ ದೇವರ ಸಾನ್ನಿಧ್ಯವನ್ನ ನಾವು ಹೊತ್ತು ನಡಿಲಿಕ್ಕೆ ಸಾಧ್ಯನೇ ಆಗೋದಿಲ್ಲ, ಬರೋದಿಲ್ಲ. Many of us are afraid and disobey God. ಅನೇಕ ಸಾರಿ ನಾವು ಭಯಪಟ್ಟು ದೇವರಿಗೆ ಅವಿಧೇಯರಾಗ್ತೇವೆ. And God is not able to help you. ದೇವರು ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿನಗೆ ಸಹಾಯ ಮಾಡ್ಲಿಕ್ಕೆ ಅನೇಕ ಸಾರಿ ಸಾಧ್ಯ ಆಗುದಿಲ್ಲ. You see, we can be fearful about many things in life today. ಈ ದಿನಮಾನಗಳಲ್ಲಿ ಅನೇಕ ವಿಷಯಗಳಿಗಾಗಿ ನಾವು ಭಯ ಪಡ್ತಾ ಇರುವಂತ ಸಾಧ್ಯತೆ ಉಂಟು. But even amidst this situation, ಈ ರೀತಿ ಪರಿಸ್ಥಿತಿಗಳ ಮಧ್ಯದಲ್ಲಿಯೂ if you obey, ನೀನು ವಿಧೇಯನಾದ್ರೆ God will be with us. ದೇವರು ನಮ್ಮ ಸಂಗಡ ಇರ್ತಾನೆ. You know, I kind of remembered sometimes this incident that happened. ಈ ಘಟನೆ ಜರುಗಿರುವುದನ್ನ ಅನೇಕ ಸಾರಿ ಕೆಲವೊಂದು ಸಾರಿ ನಾನು ನೆನಪಿಸ್ಕೊಳ್ತೇನೆ. So let me remind you, will you obey God, which would mean, like, let's say, have your quiet time every day in spite of all the problems that you're going through? ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಹೇಳುವಾಗ, ನೀನು ಹಾದು ಹೋಗ್ತಾ ಇರುವಂತ ಎಲ್ಲ ಪರಿಸ್ಥಿತಿಗಳ ಮಧ್ಯದಲ್ಲಿಯೂ ಸಹ ಪ್ರತಿದಿನ ತಪ್ಪದೆ ನಿನ್ನ ಕ್ವೈಟ್ ಟೈಮ್ ಮಾಡುವಂಥದ್ದು. Will you worship Him in spite of all the problems that you're going through? ನೀನು ಹಾದು ಹೋಗ್ತಾ ಇರುವಂತ ಎಲ್ಲಾ ರೀತಿಯ ಸಮಸ್ಯೆಗಳ ಮಧ್ಯದಲ್ಲಿಯೂ ಆತನನ್ನು ಆರಾಧಿಸ್ತೀಯೋ? Will you obey Him in spite of all the problems that you are going through? ನೀನು ಹಾದು ಹೋಗ್ತಾ ಇರುವಂತ ಎಲ್ಲಾ ಪರಿಸ್ಥಿತಿಗಳಲ್ಲಿಯೂ ಸಹ ಆತನಿಗೆ ಇದ್ರೂ ಸಹ ನೀನು ಆತನಿಗೆ ವಿಧೇಯನಾಗ್ತೀಯೋ? Will you give to God ದೇವರಿಗೆ ನೀನು ಕೊಡ್ತೀಯೋ? in spite of all the problems that ನಿನಗೆ ಸಮಸ್ಯೆ ಇರುವಾಗ್ಲೂ ಸಹ ದೇವರಿಗೆ ಕೊಡುವುದನ್ನು ಕೊಡ್ತೀಯೋ? Will you proclaim the gospel in spite of all the tough things that you're going through? ನೀನು ಹಾದು ಹೋಗ್ತಾ ಇರುವಂತ ಕಠಿಣ ಪರಿಸ್ಥಿತಿಗಳಲ್ಲಿಯೂ ನೀನು ಸುವಾರ್ತೆಯನ್ನು ಸಾರ್ತೀಯೋ? What is that? ಏನು ಅದು? Obedience. ವಿಧೇಯತೆ ಅದು. Trials are there. ಸಮಸ್ಯೆಗಳು ಕಷ್ಟಗಳಿವೆ. Fire is there. ಬೆಂಕಿ ಇದೆ. Pressure is there. ಒತ್ತಡ ಇದೆ. Will you obey God? ಆದ್ರೆ ದೇವರಿಗೆ ನೀನು ವಿಧೇಯನಾಗ್ತಾ ಇದೆಯೋ? Be bold and be obedient. ಧೈರ್ಯದಿಂದಿರು, ವಿಧೇಯನಾಗು. What will happen? ಏನಾಗ್ತದೆ? God's presence will come. ದೇವರ ಸಾನ್ನಿಧ್ಯ ಬರ್ತದೆ. God's presence will come. ದೇವರ ಸಾನ್ನಿಧ್ಯ ಬರ್ತದೆ. I remember, my mother. ನನ್ನ ತಾಯಿಯ ವಿಷಯದ ಕುರಿತು ನಾನು ನೆನಪಿಗೆ ತೆಗೆದುಕೊಳ್ತೇನೆ. Almost 20 years back when we were getting married, Beena and myself. 20 ವರ್ಷಗಳ ಹಿಂದೆ ಬೀನಾ ಅವರು ಮತ್ತು ನಾನು ಮದುವೆ ಆಗುವಂತ ಸಂದರ್ಭದಲ್ಲಿ, because of all the kind of circle that I was involved in and the pressures that we were there, I had to get married on the Lord's Day. It was Sunday. ಎಲ್ಲ ರೀತಿಯ ನಾವಿರುವಂಥ ವಾತಾವರಣ, ನಾವಿರುವಂಥ ಕುಟುಂಬ ಪರಿಸ್ಥಿತಿಗಳ ಎಲ್ಲ ಕಡೆಯಲ್ಲಿ ಈ ಪರಿಸ್ಥಿತಿ ಏನಿತ್ತಂದ್ರೆ ಭಾನುವಾರ ಮದುವೆ ಆಗಬೇಕನ್ನುವಂಥ ಒತ್ತಡ ಇತ್ತು. And I would not recommend you to get married on Sunday. ನೀವು ಭಾನುವಾರ ಮದುವೆ ಆಗಬಾರ್ದಂತ ನಾನು ಹೇಳುವುದಕ್ಕೆ ನಾನು ಇದನ್ನು ಹೇಳ್ತಾ ಇಲ್ಲ. I will not recommend. ಆ ರೀತಿ ನಾ Give ಹೇಳೋದು, God the priority. ದೇವರಿಗೆ ಮೊದಲು ಪ್ರಾಶಸ್ತ್ಯ ಕೊಡ್ರಿ ಅಂತ ನಾನು ಹೇಳಲು ಬಯಸ್ತೇನೆ. But on our wedding day, ನಮ್ಮ ಮದುವೆಯ ದಿನ, our wedding was around 11:30. 11:00 ನಮ್ಮ ಮದುವೆ ಇದು, 11:30. And my mother, ನನ್ನ ತಾಯಿ, knowing fully well that the wedding is at 11:30. 11:00 11:30 ಮದುವೆ ಇದೆ ಅಂತ ಪಕ್ಕಾ ನನ್ನ ತಾಯಿಗೆ ಗೊತ್ತಿತ್ತು. At 9 o'clock, 9 ಗಂಟೆಗೆ, instead of making her son ready, ಮಗನನ್ನ ಸಿದ್ಧಪಡಿಸಿ ರೆಡಿ ಮಾಡೋದ್ರ ಬದಲಾಗಿ, instead of giving him breakfast, ಅದು ನಾಷ್ಟಾ ಬ್ರೇಕ್ಫಾಸ್ಟ್ ಅನ್ನ ಕೊಡೋದ್ರ ಬದಲಾಗಿ, she was worried. ಅವ್ರಿಗೆ ಚಿಂತೆ, how will I go and worship God? ನಾನು ಹೇಗೆ ಹೋಗಿ ದೇವರನ್ನ ಆರಾಧಿಸಲಿ ಅನ್ನುವಂಥ ಚಿಂತೆ. She ensured that on our wedding day she was in the church worshiping God. ಈ ಒಂದು ನಮ್ಮ ಮದುವೆಯ ದಿನದಂದಲೂ ಸಹ ಅವರು ಹೋಗಿ ಆ ಒಂದು ಆಲಯದಲ್ಲಿದ್ದು ಆರಾಧಿಸಿ ಬಂದರು. Today problem is, if you cough twice, ಈ ದಿನದ ಸಮಸ್ಯೆ ಏನಂತಂದ್ರೆ 2 ಸಾರಿ ಕೆಮ್ಮಿದ್ರೆ, I can't worship today. ನಾನು ಈ ದಿನ ಆರಾಧಿಸ್ಲಿಕ್ಕೆ ನಂಗೆ ಸಾಧ್ಯ ಆಗೋದಿಲ್ಲ. Little headache, ಸ್ವಲ್ಪ ತಲೆನೋವು ಇದೆ, I can't do what God is asking. ದೇವ್ರು ನನಗೆ ಏನು ಮಾಡಂತ ಹೇಳ್ತಾ ಇದ್ದಾನೆ ಅದ್ರ ಮಾಡ್ಲಿಕ್ಕೆ ನಂಗೆ ಆಗೋದಿಲ್ಲ ಈ ದಿನ. Dear friends, obey God. ಪ್ರಿಯ ಸ್ನೇಹಿತರೆ, ದೇವರಿಗೆ ವಿಧೇಯರಾಗ್ರಿ.
That's how we overcome fear. ಹಾಗೆ ನಾವು ಮಾಡುವುದ್ರ ಮೂಲಕವಾಗಿ ಭಯದ ಮೇಲೆ ಜಯವನ್ನು ಸಾಧಿಸ್ತೇವೆ. Blindly obey God. ನಾವು ಸಂಪೂರ್ಣವಾಗಿ ಕಣ್ಣು ಮುಚ್ಚಿ ದೇವರಿಗೆ ನಾವು ವಿಧೇಯರಾಗೋಣ. God's presence will come into your difficult situation and help you to come out, and also be a testimony to those who are not obedient. ಅಂತ ಕಠಿಣ ಪರಿಸ್ಥಿತಿಗಳಲ್ಲಿ ದೇವರ ಸಾನ್ನಿಧ್ಯ ನಿಮ್ಮ ಸಂಗಡ ಬರ್ತದೆ. ಆ ಸಾನ್ನಿಧ್ಯ ಇರುವುದರ ನಿಮ್ಗೆ ಆಗುವಂತ ಅದ್ಭುತಗಳನ್ನು ನೋಡುವಂತ ಜನರು ಸಹ ಅದಕ್ಕೆ ಸಾಕ್ಷೀಕರಿಸುವಂತ ಸಾಧ್ಯತೆ ಉಂಟಾಗ್ತದೆ. Shall we bow down in prayer? ಈ ಸಮಯದಲ್ಲಿ ನಮ್ಮ ತಲೆಗಳನ್ನು ಬಾಗಿಸಿ ನಾವು ಪ್ರಾರ್ಥಿಸಿಕೊಳ್ಳೋಣ. Gracious Heavenly Father, ಪರಲೋಕದ ಕೃಪಾಳು ತಂದೆಯಾದ ದೇವರೇ, we thank you for speaking to us through your word. ಈ ನಿನ್ನ ವಾಕ್ಯದ ಮೂಲಕ ನಮ್ಮ ಸಂಗಡ ನೀನು ಮಾತನಾಡಿರುವುದಕ್ಕಾಗಿ ಧನ್ಯವಾದ. Many of us are going through tough times. ಅನೇಕ ಜನರು ಬಹಳ ಕಠಿಣವಾದ ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಾ ಇದ್ದಾರೆ. But though these tough times must not cause us to be disobedient. ಆದ್ರೆ ಈ ಒಂದು ಕಠಿಣ ಪರಿಸ್ಥಿತಿಗಳು ನಿನಗೆ ಅವಿಧೇಯರಾಗುವುದಕ್ಕೆ ಇದು ಕಾರ್ಯ ಮಾಡಬಾರದು ಸ್ವಾಮಿ. Help us to choose to obey you in spite of these tough times. ಈ ರೀತಿ ಕಠಿಣ ಸಮಯ ದಿನಗಳಲ್ಲಿಯೂ ಸಹ ನಿನ್ನನ್ನು ನಾವು ಆಯ್ಕೆ ಮಾಡಿಕೊಳ್ಳುವುದಕ್ಕೆ ಸಹಾಯ ಮಾಡು. Shadrach, Meshach, Abednego were under tremendous pressure. ಶದ್ರಾಕ್ ಮೇಷಕ್ ಅಬೇದ್ನೆಗೋ ಬಹಳ ಕಠಿಣವಾದಂತ ಒತ್ತಡದಲ್ಲಿ ಅವರಿದ್ರು. But they chose to obey God in spite of all the pressure. ಈ ರೀತಿ ಎಲ್ಲಾ ಒತ್ತಡಗಳ ಮಧ್ಯದಲ್ಲಿಯೂ ಅವರು ನಿನ್ನನ್ಗೆ ವಿಧೇಯರಾಗುವನ್ನ ಆಯ್ಕೆಯನ್ನ ಮಾಡಿಕೊಂಡ್ರು. So when they chose obedience, ಅವರು ಯಾವಾಗ ವಿಧೇಯತೆಯನ್ನ ಆಯ್ದುಕೊಂಡ್ರು, your presence came. ಆ ನಿನ್ನ ಸಾನ್ನಿಧ್ಯ ಅಲ್ಲಿ ಬಂತು. So also ಅದರಂತೆಯೇ many who are going to obey you today, ಈ ದಿನ ನಿನಗೆ ವಿಧೇಯರಾಗುವಂತ ಅನೇಕ ಜನರಿಗೂ many ಸಹ are going to obey you by doing what your word says. ನಿನ್ನ ವಾಕ್ಯ ಏನ್ ಹೇಳ್ತದೋ ಅದರಂತೆ ಅವರು ಮಾಡೋದ್ರ ಮೂಲಕ ನಿನಗೆ ವಿಧೇಯರಾಗುವಂತ ಪ್ರತಿಯೊಬ್ಬೊಬ್ರು We know, Lord, ನಮಗೆ ಗೊತ್ತು ಸ್ವಾಮಿ, your presence will deliver them. ನಿನ್ನ ಸಾನ್ನಿಧ್ಯ ಪ್ರಸನ್ನತೆ ಅವರನ್ನ Your ಬಿಡುಗಡೆಗೊಳಿಸ್ತದೆ. presence will heal them. ನಿನ್ನ ಪ್ರಸನ್ನತೆ ಅವರನ್ನ ಗುಣಪಡಿಸ್ತದೆ. Your presence will bring them out. ಅವತ್ರ ಒಳಗಿಂದ ಹೊರಗಡೆ ನಿನ್ನ ಪ್ರಸನ್ನತೆ ಬರುವಂತೆ ಮಾಡ್ತದೆ. And that's what I pray each one today. ಅದರಂತೆ ಪ್ರತಿಯೊಬ್ಬೊಬ್ಬರಿಗಾಗಿ ನಾನು ಪ್ರಾರ್ಥಿಸ್ತೇನೆ. Every student, ಪ್ರತಿಯೊಬ್ಬ ವಿದ್ಯಾರ್ಥಿ, every mother, ಈ ಪ್ರತಿಯೊಬ್ಬ ತಾಯಿಯಂದ್ರು, every father, ಪ್ರತಿಯೊಬ್ಬ ತಂದೆ, every grandfather, ಪ್ರತಿಯೊಬ್ಬ ಅಜ್ಜ, every grandmother, ಪ್ರತಿಯೊಬ್ಬ ಅಮ್ಮಂದಿರು, every child. ಪ್ರತಿಯೊಬ್ಬ ಮಗು. Lord, help us to choose obedience and overcome fear and be victorious throughout these days. ವಿಧೇಯತೆಯನ್ನು ಆಯ್ಕೆ ಮಾಡಿಕೊಂಡು ಭಯವನ್ನ ಜಯಿಸಿ ಜಯಶಾಲಿಗಳಾದಂತ ಜೀವಿತವನ್ನು ಜೀವಿಸುವುದಕ್ಕೆ ಸಹಾಯ ಮಾಡು. In Jesus' precious and mighty name we pray. ಯೇಸುವಿನ ಶ್ರೇಷ್ಠವಾದ ನಾಮದಲ್ಲಿ ನಾವು ಪ್ರಾರ್ಥಿಸ್ತೇವೆ. Amen. ಆಮೆನ್. ಶಾಂತಿದಾಯಕನಾದ ದೇವರ ಕೃಪೆ, ಯೇಸು ಕ್ರಿಸ್ತನ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಸಹವಾಸ ನಡೆಸುವಿಕೆ ಈಗಲೂ ಯಾವಾಗಲೂ ನಿರಂತರಕ್ಕೂ ಸದಾಕಾಲ ನಮ್ಮೆಲ್ಲರ ಸಂಘಟನೆಯಲ್ಲಿ ಆಗಿರಲಿ. ಆಮೆನ್. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. We are going to start the Zoom meeting now. ಈಗ ನಾವು ಝೂಮ್ ನಲ್ಲಿ ಸೇರಿ ಬರ್ಲಿಕ್ಕಿದ್ದೇವೆ. You want to come and say hi? ಬಂದು ದಯಮಾಡಿ ಹಾಯ್ ಅಂತ ಹೇಳ್ಬೋದಲ್ಲ? Please come. ಬರ್ರಿ ದಯಮಾಡಿ. Looking forward to seeing you there. ನಿಮ್ಮನ್ನ ಅಲ್ಲಿ ನೋಡುವುದಕ್ಕೆ ನಾವು ಎದುರುಗೊಳ್ಳುವುದಕ್ಕಾಗಿ ಉತ್ಸುಕರಾಗಿದ್ದೇವೆ. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ.